ಹಲೋ ಅಂಡ್ ವೆಲ್ಕಮ್ ಟು ಪರೀಕ್ಷಾ ಸ್ಫೂರ್ತಿ ಕ್ಲಾಸಸ್. ಸ್ನೇಹಿತರೆ, ಹಿಂದಿನ ವಿಡಿಯೋ ಕ್ಲಾಸಲ್ಲಿ ನಾನು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಯ ಬೇಸಿಕ್ ಕಾನ್ಸೆಪ್ಟ್ಸ್ ಪಾರ್ಟ್ 1 ಅನ್ನು ಮಾಡಿದ್ದೆ. ಸೊ ಈ ಒಂದು ವಿಡಿಯೋ ಸೀರೀಸಲ್ಲಿ ನಾನು ಅದರ ಮುಂದುವರೆದ ಭಾಗವನ್ನು ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಸೀರೀಸ್ ಸ್ವಲ್ಪ ಲೆಂತಿ ಆಗಿರುತ್ತೆ. ಈ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ನ ಆಲ್ಮೋಸ್ಟ್ ಫಿನಿಶ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಈ ವಿಡಿಯೋ ಲೆಕ್ಚರ್ನ ನೋಡಿ. ಸೊ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಸೊ ಈ ಒಂದು ವಿಡಿಯೋ ಸೀರೀಸ್ ನಿಮಗೆ ಇಷ್ಟ ಆಗ್ತಿದ್ರೆ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ಬರುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೇ ಒತ್ತಿ. ಸೊ ಸ್ನೇಹಿತರೆ, ಹಿಂದ್ಗಡೆ ವಿಡಿಯೋ ಲೆಕ್ಚರ್ಲಿ ನಾನು ಬೇಸಿಕ್ ಡೆಫಿನೇಷನ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಬಯಾಲಜಿಕಲ್ ಇಂಟರಾಕ್ಷನ್ಸ್ ಬಗ್ಗೆ ಹೇಳಿದ್ದೆ, ಹ್ಯಾಬಿಟಾಟ್ಗಳ ಡೆಫಿನೇಷನ್ ಹೇಳಿದ್ದೆ, ಹೀಗೆ ಹಲವು ಡೆಫಿನೇಷನ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋ ಸೀರೀಸಲ್ಲಿ ನಾವು ಎಕಾಲಜಿಕಲ್ ಪಿರಮಿಡ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಎಕಾಲಜಿಕಲ್ ಪಿರಮಿಡ್ಸ್ ಅಂದರೆ ಏನು? ಸೊ ಎಕಾಲಜಿಕಲ್ ಪಿರಮಿಡ್ಸ್ ಅಂದರೆ ಏನೂ ಇಲ್ಲ. ಇಟ್ ಇಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಇನ್ ಆ್ಯನ್ ಎಕೋಸಿಸ್ಟಮ್. ಸೊ ಎಕೋಸಿಸ್ಟಮ್ಗಳ ಡೆಫಿನೇಷನ್ ನಾವು ಹಿಂದ್ಗಡೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅಂದರೂ ಕೂಡ ಮತ್ತೆ ಒಂದ್ಸಲ ಹೇಳ್ತೀನಿ. ಸೊ ಎಕೋಸಿಸ್ಟಮ್ ಅಂದರೆ ಅದು ಬಯೋಸ್ಪಿಯರ್ನ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಕಾಂಪೊನೆಂಟ್. ಅದರಲ್ಲಿ ಏನೇನಿರ್ತವೆ ಅಂದರೆ ಲಿವಿಂಗ್ ಬೀಯಿಂಗ್ಸ್ ಇರ್ತವೆ, ಮತ್ತು ಅದರ ಸುತ್ತ ಇರುವಂಥ ಫಿಸಿಕಲ್ ಎನ್ವಿರಾನ್ಮೆಂಟ್ ಇರುತ್ತೆ. ಅವೆರಡರ ಮಧ್ಯೆ ಸಂಬಂಧ ಏರ್ಪಡುತ್ತೆ. ಸೊ ಮಟೀರಿಯಲ್ಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ecosystem is the structural and functional part of the biosphere, which consisting of living beings and physical environment, both interacting and exchanging materials between them. ಇದು ಎಕೋಸಿಸ್ಟಮ್ ಇನ ಡೆಫಿನೇಷನ್. ಸೊ ಇಲ್ಲಿ ಎಕಾಲಜಿಕಲ್ ಪಿರಮಿಡ್ ಅಲ್ಲಿ ಏನಾಗುತ್ತೆ, ಈ ಎಕೋ ಸಿಸ್ಟಮ್ ಅಲ್ಲಿ ಇರುವಂತ ಬೇರೆ 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 ಏನ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಇರುತ್ತೆ, ಅವುಗಳ ಮಧ್ಯೆ ಯಾವ ತರ ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಆಗಿರುತ್ತೆ, ಆ ರಿಲೇಶನ್ಶಿಪ್ಪಿನ ಗ್ರಾಫಿಕಲ್ ಫಾರ್ಮ್ ರೆಪ್ರೆಸೆಂಟ್ ಮಾಡಿಬಿಟ್ಟು ಅವು ಯಾವ ಥರ ಕಾಣಿಸುತ್ತೆ, ಅದರ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅನ್ನೋದನ್ನು ಸ್ಟಡಿ ಮಾಡೋಣ. ಸೊ ಈ ಪಿರಮಿಡ್ ಆಫ್ ನಂಬರ್ಸಲ್ಲಿ ನಮಗೆ 3 ಟೈಪ್ಸ್ ಇದೆ. ಒಂದು ಪಿರಮಿಡ್ ಆಫ್ ನಂಬರ್ಸು, ಇನ್ನೊಂದು ಪಿರಮಿಡ್ ಆಫ್ ಬಯೋಮಾಸು, ಇನ್ನೊಂದು ಪಿರಮಿಡ್ ಆಫ್ ಎನರ್ಜಿ. ಈ ಒಂದು ಪಿರಮಿಡ್ಸ್ಗಳ ಬಗ್ಗೆ ನಮಗೆ ಇನ್ ಡೀಟೇಲ್ ಎಕ್ಸಾಮ್ಸಲ್ಲಿ ಕೇಳಲ್ಲ. ಸೊ ಅದರಲ್ಲಿ ಟಾಪಲ್ಲಿ ಯಾವ್ದು ಬರುತ್ತೆ, ಬಾಟಮಲ್ಲಿ ಯಾವ್ದು ಬರುತ್ತೆ, ಮತ್ತು ಅದರ ಪಿರಮಿಡ್ ಆಫ್ ನಂಬರ್ ಅಂದರೆ ಏನು, ಪಿರಮಿಡ್ ಆಫ್ ಬಯೋಮಾಸ್ ಅಂದರೆ ಅಷ್ಟು ಡೆಫಿನೇಷನ್ಸ್ಗಳು ಗೊತ್ತಿದೆ ಸಾಕು. ಸೊ ಪಿರಮಿಡ್ ಆಫ್ ನಂಬರ್ಸಲ್ಲಿ ನಾವೇನು ಮಾಡ್ತೀವಿ, ಈ ಒಂದು ಯೂನಿಟ್ ಏರಿಯಾ, ಫಾರ್ ಎಕ್ಸಾಂಪಲ್ ಒಂದು ಸ್ಕ್ವೇರ್ ಮೀಟರ್ ಅಂತಾನೆ ಅನ್ಕೊಳ್ಳೋಣ. ಸೊ ಒಂದು ಯೂನಿಟ್ ಏರಿಯಾದಲ್ಲಿ ಒಂದು ಆ ಪಿರಮಿಡ್ ಆಫ್ ನಂಬರ್ ಅಲ್ಲಿ ಇನ್ವಾಲ್ವ್ ಆಗುವಂಥ ಆರ್ಗ್ಯಾನಿಸಮ್ಸ್ನ ನಂಬರ್ಸ್ ಎಷ್ಟಿದೆ ಅನ್ನೋದನ್ನ ಕೌಂಟ್ ಮಾಡ್ತೀವಿ. ಸೊ ಆ ಕೌಂಟ್ ಮಾಡಿಬಿಟ್ಟು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡ್ತೀವಿ, ಅದು ಪಿರಮಿಡ್ ಆಫ್ ನಂಬರ್ಸ್. ಈ ಪಿರಮಿಡ್ ಆಫ್ ನಂಬರ್ಸ್ ಅಲ್ಲಿ ಏನಾಗುತ್ತೆ, ಸೊ ಬಾಟಮ್ ಅಲ್ಲಿ ಪ್ರೊಡ್ಯೂಸರ್ಸ್ ಇರುತ್ತೆ, ಅಂಡ್ ಟಿಪ್ ಅಲ್ಲಿ ಸೀದಾ ಅಪೆಕ್ಸ್ ಅಲ್ಲಿ ಟಾಪ್ ಕಾರ್ನಿವರ್ಸ್ ಇರುತ್ತೆ. ಸೊ ಮತ್ತೆ ಇದು ಹೇಗಿರುತ್ತೆ ಅಂದ್ರೆ ಯಾವಾಗಲೂ ಅಪ್ರೈಟ್ ಅಥವಾ ಇನ್ವರ್ಟೆಡ್ ಇರುತ್ತೆ. ಸೊ ಅಪ್ರೈಟ್ ಆರ್ ಇನ್ವರ್ಟೆಡ್ ಇರುತ್ತೆ. ಈ ಗ್ರಾಸ್ಲ್ಯಾಂಡ್ ಫುಡ್ ಚೈನ್ ಆದರೆ, ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಗ್ರೇಜಿಂಗ್ ಫುಡ್ ಚೈನು, ಡೆಟ್ರಿಟಸ್ ಫುಡ್ ಚೈನ್, ಈ ಥರ ಸೊ 2 ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಫುಡ್ ಚೈನನ್ನು ಸ್ಟಡಿ ಮಾಡಿದ್ವಿ. ಸೊ ಈ ಥರ ಗ್ರಾಸ್ಲ್ಯಾಂಡ್ ಫುಡ್ ಚೈನ್ ಇದ್ದರೆ ಅದು ಅಪ್ರೈಟ್ ಆಗಿರುತ್ತೆ. ಸೊ ಇದು ಅಪ್ರೈಟ್ ಬಂದ್ಬಿಟ್ಟು ಗ್ರಾಸ್ಲ್ಯಾಂಡ್ ಫುಡ್ ಚೈನು, ಆ್ಯಂಡ್ ಇನ್ವರ್ಟೆಡ್ ಬಂದ್ಬಿಟ್ಟು ಪ್ಯಾರಾಸೈಟಿಕ್ ಫುಡ್ ಚೈನು. ಸೊ ಇದಿಷ್ಟು ನೆನ್ಪಿಟ್ಕೋಬೇಕು. ಸೊ ಪ್ಯಾರಾಸೈಟಿಕ್ ಫುಡ್ ಚೈನ್ ಇದ್ರೆ, ಸೊ ಪಿರಮಿಡ್ ಆಫ್ ನಂಬರ್ಸ್ ಯಾವ ತರ ಕಾಣಿಸುತ್ತೆ ಸೊ ಅಂತ ಕ್ವಶನ್ ಕೇಳ್ತಾರೆ. ಸೊ ಪ್ಯಾರಾಸೈಟಿಕ್ ಫುಡ್ ಚೈನ್ ಇದ್ರೆ ಇನ್ವರ್ಟೆಡ್ ಆಗಿ ಕಾಣಿಸುತ್ತೆ. ಸೊ ಗ್ರಾಸ್ ಲ್ಯಾಂಡ್ ಫುಡ್ ಚೈನ್ ಇದ್ರೆ ಅಪ್ರೈಟ್ ಆಗಿರುತ್ತೆ. ಇದು ಪಿರಮಿಡ್ ಆಫ್ ನಂಬರ್ಸ್. ಹಾಗಾದ್ರೆ ಪಿರಮಿಡ್ ಆಫ್ ಬಯೋಮಾಸ್ ಅಂದ್ರೆ ಏನು? ಸೊ ಪಿರಮಿಡ್ ಆಫ್ ಬಯೋಮಾಸ್ ಅಂದ್ರೆ ಏನೂ ಇಲ್ಲ. ಸೊ ಈ ಅದರಲ್ಲಿ ಒಂದು ಸ್ಕ್ವೇರ್, ಒಂದು ಯೂನಿಟ್ ಏರಿಯಾದಲ್ಲಿ, ಫಾರ್ ಎಕ್ಸಾಂಪಲ್ 1 ಸ್ಕ್ವೇರ್ ಮೀಟರ್ ಅನ್ಕೊಳ್ಳೋಣ. ಒಂದು ಯೂನಿಟ್ ಏರಿಯಾದಲ್ಲಿ ಆ ಪಾರ್ಟಿಸಿಪೇಟಿಂಗ್ ಆರ್ಗ್ಯಾನಿಸಮ್ಸ್ ಏನಿರ್ತವೆ ಅವುಗಳ ಟೋಟಲ್ ಡ್ರೈ ವೇಟ್ ಅನ್ನ ಕೌಂಟ್ ಮಾಡ್ತೀವಿ. ಸೊ ಈ ಡ್ರೈ ವೇಟ್ ತುಂಬಾನೇ ಇಂಪಾರ್ಟೆಂಟ್ ವರ್ಡ್ ಇಲ್ಲಿ. ಸೊ ಡ್ರೈ ವೇಟ್ ಅಂದ್ರೆ ಏನು ಅನ್ನೋದು ನಮಗೆ ಬೇಕಾಗಿಲ್ಲ, ಅದು ತಿಳ್ಕೊಂಡ್ರೆ ಸುಮ್ಮನೆ ಕನ್ಫ್ಯೂಸ್ ಆಗುತ್ತೆ. ಅದು ಅಷ್ಟೊಂದು ಟೆಕ್ನಿಕಾಲಿಟಿ ನಮಗೆ ಎಕ್ಸಾಮ್ ರಿಲೇಟೆಡ್ ಅಲ್ಲಿ ಬೇಕಾಗಿಲ್ಲ. ಸೊ ಬರೀ ಡ್ರೈ ವೇಟ್ ಅನ್ನುವಂಥ ವರ್ಡ್ ಅನ್ನ ನೆನ್ಪಿಟ್ಕೊಳ್ಳೋಣ ಸಾಕು. ಸೊ ಇಲ್ಲಿ ಪಿರಮಿಡ್ ಆಫ್ ಬಯೋಮಾಸ್ ಅಲ್ಲಿ ಪಿರಮಿಡ್ ಆಫ್ ಬಯೋಮಾಸ್ ಅನ್ನು ಹೇಳೋದಕ್ಕಿಂತ ಮುಂಚೆ ನಾನು ಬಯೋಮಾಸ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ಬಯೋಮಾಸ್ ಅಂದ್ರೆ ಏನಿಲ್ಲ, ಆರ್ಗ್ಯಾನಿಕ್ ಮ್ಯಾಟರ್ ಅಥವಾ ಲಿವಿಂಗ್ ಮ್ಯಾಟರ್. ಅದು ಒಂದು ಪರ್ಟಿಕ್ಯುಲರ್ ಪರಿಸರ, ಒಂದು ಎನ್ವಿರಾನ್ಮೆಂಟ್ಲಿ ಒಂದು ನಿರ್ದಿಷ್ಟವಾದಂಥ ಪರಿಸರದಲ್ಲಿ ಇರುವಂಥ ಒಂದು ಆರ್ಗ್ಯಾನಿಕ್ ಮ್ಯಾಟರ್ಗಳನ್ನ ನಾವಿಲ್ಲಿ ನಾವು ಬಯೋಮಾಸ್ ಅಂತೀವಿ. ಸೊ ಈ ಪಿರಮಿಡ್ ಆಫ್ ಬಯೋಮಾಸ್ ಅಲ್ಲಿ ಏನು ಮಾಡ್ತೀವಿ, ನಾವು ಟೋಟಲ್ ಡ್ರೈ ವೇಟ್ ಅನ್ನ ಕೌಂಟ್ ಮಾಡ್ತೀವಿ. ಟೋಟಲ್ ಡ್ರೈ ವೇಟ್ ಅನ್ನ ಕೌಂಟ್ ಮಾಡಿಬಿಟ್ಟು ಅದನ್ನ ಗ್ರಾಫಿಕಲ್ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಗ್ರಾಫಿಕಲ್ ಪ್ರತಿಯೊಂದು ಟ್ರೋಫಿಕ್ ಲೆವೆಲ್, ಸೊ
ಪ್ರತಿಯೊಂದು ಟ್ರೋಫಿಕ್ ಲೆವೆಲಲ್ಲಿ ಇರುವಂಥ ಆರ್ಗ್ಯಾನಿಸಮ್ಸ್ ಟೋಟಲ್ ಡ್ರೈ ವೇಟನ್ನು ತೊಗೊತೀವಿ. ಡ್ರೈ ವೇಟನ್ನು ತೊಗೊಂಡ್ಬಿಟ್ಟು ಗ್ರಾಫಿಕಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದು ಕೂಡ ಅಪ್ರೇಟ್ ಆದರೂ ಆಗಿರುತ್ತೆ ಅಥವಾ ಇನ್ವರ್ಟೆಡ್ ಆದರೂ ಆಗಿರುತ್ತೆ. ಸೊ ಬೋತ್ ಪಿರಮಿಡ್ ಆಫ್ ನಂಬರ್ ಆ್ಯಂಡ್ ಪಿರಮಿಡ್ ಆಫ್ ಬಯೋಮಾಸ್ ಕ್ಯಾನ್ ಬಿ ಆಫ್ two shapes. They can be either upright or inverted. So this is the ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು. ಎಕ್ಸಾಮ್ಸಲ್ಲಿ ಶೇಪ್ಸ್ ಬಗ್ಗೆನೇ ಕ್ವಶನ್ ಕೇಳೋದು. ಈ ಪಿರಮಿಡ್ಸ್, ಎಕಾಲಜಿಕಲ್ ಪಿರಮಿಡ್ಸ್ ಬಗ್ಗೆ ಶೇಪ್ಸ್ ಬಗ್ಗೆನೇ ಕ್ವಶನ್ ಕೇಳ್ತಾರೆ. ಹಾಗಾಗಿ ಸೊ ಪಿರಮಿಡ್ ಆಫ್ ಬಯೋಮಾಸ್ ಆ್ಯಂಡ್ ಪಿರಮಿಡ್ ಆಫ್ ನಂಬರ್ ಎರಡೂ ಕೂಡ ಇನ್ವರ್ಟೆಡ್ ಆದರೂ ಆಗಿರುತ್ತೆ, ಅಪ್ರೈಟ್ ಆದರೂ ಆಗಿರುತ್ತೆ. ಹೀಗೆ ನಾವು ನೆಕ್ಸ್ಟ್ 2 ಪಿರಮಿಡ್ಸನ್ನು ಓದಿದ್ವಿ, ಪಿರಮಿಡ್ ಆಫ್ ನಂಬರ್ಸ್ ಆ್ಯಂಡ್ ಪಿರಮಿಡ್ ಆಫ್ ಬಯೋಮಾಸ್. ಈಗ ನಾವೇನು ಮಾಡೋಣ, ಪಿರಮಿಡ್ ಆಫ್ ಎನರ್ಜಿಯ ಬಗ್ಗೆ ಸ್ಟಡಿ ಮಾಡೋಣ. ಸೊ ಪಿರಮಿಡ್ ಆಫ್ ಎನರ್ಜಿಯಲ್ಲಿ ಏನು ಮಾಡ್ತೀವಿ, ಇಲ್ಲಿ ಎನರ್ಜಿಯನ್ನು ನಾವು ಕೌಂಟ್ ತಗೊಂಡು ಎನರ್ಜಿ ರಿಲೇಟೆಡ್ ಆಗಿ ಗ್ರಾಫ್ ಹಾಕ್ತೀವಿ. ಸೊ ಇದು ವೆರಿ ಇಂಪಾರ್ಟೆಂಟ್ ಟರ್ಮ್ ಇದು. ಅಲ್ಲಿ ನಾವು ನಂಬರ್ಸಲ್ಲಿ ನಂಬರ್ಸ್ ತೊಗೊತಾ ಇದ್ವಿ, ಬಯೋಮಾಸಲ್ಲಿ ಟೋಟಲ್ ಡ್ರೈ ವೆಯ್ಟನ್ನು ತೊಗೊತಾ ಇದ್ವಿ. ಸೊ ಪಿರಮಿಡ್ ಆಫ್ ಎನರ್ಜಿಯಲ್ಲಿ ನಾವು ಎನರ್ಜಿ ಟೋಟಲ್ ಅಮೌಂಟ್ ಒಂದು ಟ್ರೋಫಿಕ್ ಲೆವೆಲಲ್ಲಿ ಒಂದು ಯೂನಿಟ್ ಏರಿಯಾದಲ್ಲಿರುವಂಥ ಒಂದು ಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಏನಿದೆ ಅದರ ಟ್ರೋಫಿಕ್ ಲೆವೆಲಲ್ಲಿ ಎಷ್ಟು ಎನರ್ಜಿ ಟ್ರ್ಯಾಪ್ ಆಗಿರುತ್ತಲ್ಲ ಆ ಎನರ್ಜಿನ ಕೌಂಟಿಗೆ ತೊಗೊತೀವಿ. ಇದು ಪಿರಮಿಡ್ ಆಫ್ ಎನರ್ಜಿ ಹೇಗಿರುತ್ತೆ ಅಂದರೆ ಇದು ಯಾವಾಗಲೂ ಅಪ್ರೈಟ್ ಇರುತ್ತೆ. ಸೊ ಇದು ಯಾವಾಗಲೂ ಅಪ್ರೈಟ್ ಇರುತ್ತೆ, ಇಟ್ ಈಸ್ ಆಲ್ವೇಸ್ ಅಪ್ರೈಟ್. ಸೊ ಪಿರಮಿಡ್ ಆಫ್ ನಂಬರ್ಸ್ ಆ್ಯಂಡ್ ಪಿರಮಿಡ್ ಆಫ್ ಈ ಬಯೋಮಾಸ್ ಏನಿರುತ್ತೆ ದೇ ಕ್ಯಾನ್ ಬಿ ಈದರ್ ಅಪ್ರೈಟ್ ಆರ್ ಇನ್ವರ್ಟೆಡ್ ಆಗಿತ್ತು. ಬಟ್ ಪಿರಮಿಡ್ ಆಫ್ ಎನರ್ಜಿ ಏನಿರುತ್ತೆ ಇದು ಯಾವಾಗಲೂ ಆಲ್ವೇಸ್ ಅಪ್ರೈಟ್ ಇರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಇದು ಪಾಯಿಂಟ್. ಇದು ಸೊ ಕ್ವಶನ್ ಕೇಳಿ ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ, ಸೊ ಪಿರಮಿಡ್ ಆಫ್ ನಂಬರ್ ಆ್ಯಂಡ್ ಬಯೋಮಾಸ್ ಎರಡು ಕೂಡ ಅಪ್ರೈಟ್ ಆದರೂ ಇರುತ್ತೆ, ಇನ್ವರ್ಟೆಡ್ ಆದರೂ ಇರುತ್ತೆ ಅಂತ ಗೊತ್ತಿರುತ್ತೆ. ಬಟ್ ನಮಗೆ ಎನರ್ಜಿಯ ಬಗ್ಗೆ ಅಷ್ಟು ನಾವು ಫೋಕಸ್ ಮಾಡಿ ಓದಿರಲ್ಲ. ಹಾಗಾಗಿ ಇದನ್ನು ಕೂಡ ಅಪ್ರೈಟ್ ಆ್ಯಂಡ್ ಇನ್ವರ್ಟೆಡ್ ಅಂತ ಎರಡು ಟಿಕ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಇದು ಆ ಥರ ಮಾಡಿದ್ರೆ ನಮ್ಮದು ಕ್ವಶನ್ ರಾಂಗ್ ಆಗುತ್ತೆ. ಇಲ್ಲಿ ನಾವು ಏನು ಟಿಕ್ ಮಾಡಬೇಕು, ಆಲ್ವೇಸ್ ಅಪ್ರೈಟ್ ಇರುತ್ತೆ ಅಂತ ಟಿಕ್ ಮಾಡಬೇಕು. ಸೊ ಪಿರಮಿಡ್ ಆಫ್ ಎನರ್ಜಿಯಲ್ಲಿ ಎನರ್ಜಿ ಟ್ರ್ಯಾಪ್ ಆಗಿರೋದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಗ್ರಾಫ್ ಹಾಕ್ತೀವಿ ಅಂತ ಹೇಳಿದೆ ನಾನು. ಸೊ ಹಾಗಾದರೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ಫ್ರಮ್ ಒನ್ ಟ್ರೋಫಿಕ್ ಲೆವೆಲ್ ಟು ಅನದರ್ ಅನ್ನೋದು ತಿಳ್ಕೊಬೇಕು ನಾವು. ಆ ಎಷ್ಟು ಟ್ರಾನ್ಸ್ಫರ್ ಆಗುತ್ತೆ ಎನರ್ಜಿಯನ್ನು ಫಸ್ಟು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ರೇಮಂಡ್ ಲಿಂಡ್ಮ್ಯಾನ್. ಈ ರೇಮಂಡ್ ಲಿಂಡ್ಮ್ಯಾನ್ ಅನ್ನುವಂಥ ಒಂದು ವ್ಯಕ್ತಿ ಏನು ಮಾಡ್ತಾನೆ, ಸೊ ಒಂದು ಟ್ರೋಫಿಕ್ ಲೆವೆಲಿಂದ ಇನ್ನೊಂದು ಟ್ರೋಫಿಕ್ ಲೆವೆಲಿಗೆ ಎಷ್ಟು ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ಫಸ್ಟ್ ಟೈಮ್ ಸ್ಟಡಿ ಮಾಡಿ ಒಂದು ಲಾ ಮಂಡಿಸ್ತಾರೆ. ಅದರ ಲಾ ಹೆಸರೇ ಲಾ ಆಫ್ 10% ಎನರ್ಜಿ ಟ್ರಾನ್ಸ್ಫರ್. ಇದರ ಮೀನಿಂಗ್ ಏನಪ್ಪ ಅಂತಂದರೆ, ಸೊ ಒಂದು ಟ್ರೋಫಿಕ್ ಲೆವೆಲ್ಲಿ ಫಾರ್ ಎಕ್ಸಾಂಪಲ್ 100 ಇದೆ ಅಂದ್ಕೊಳ್ಳೋಣ. ಸೊ ಪ್ರೊಡ್ಯೂಸರ್ಸಲ್ಲಿ 100 ಇದೆ. ಸೊ ಪ್ರೊಡ್ಯೂಸರ್ಸಿಂದ ನೆಕ್ಸ್ಟ್ ಟ್ರೋಫಿಕ್ ಲೆವೆಲಿಗೆ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಇದರ 10% ಅಂದರೆ ಎಷ್ಟಾಗುತ್ತೆ, ಸೊ 10 ಆಗುತ್ತೆ. ಸೊ ಇದರಿಂದ ನೆಕ್ಸ್ಟ್ ಟ್ರೋಫಿಕ್ ಲೆವೆಲಿಗೆ ಟ್ರಾನ್ಸ್ಫರ್ ಆಗಬೇಕಂದ್ರೆ 1 ಆಗುತ್ತೆ. ಸೊ ಇದು ಲಾ ಆಫ್ 10% ಎನರ್ಜಿ ಟ್ರಾನ್ಸ್ಫರ್. ಸೊ ಈ ಒಂದು ಲಾ ಮೇಲೆ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಕ್ವಶನ್ ಕೇಳಿದ್ದಾರೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು. ಸೊ ಪಿರಮಿಡ್ ಆಫ್ ಎನರ್ಜಿ ಅಲ್ಲಿ ನಮಗೆ ಸೊ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಸೊ ಒಂದು ಟ್ರೋಫಿಕ್ ಲೆವೆಲಿಂದ ಇನ್ನೊಂದು ಟ್ರೋಫಿಕ್ ಲೆವೆಲಿಗೆ ಸೊ 10% ಎನರ್ಜಿ ಅಷ್ಟೇ ಟ್ರಾನ್ಸ್ಫರ್ ಆಗೋದು. ಸೊ ನೆಕ್ಸ್ಟ್ ನಾವೇನು ಮಾಡೋಣ, ಬಯೋ ಅಕ್ಯುಮುಲೇಷನ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಬಯೋ ಅಕ್ಯುಮುಲೇಷನ್ ಅಂದರೆ ಏನು? ಸೊ ಬಯೋ ಅಕ್ಯುಮುಲೇಷನ್ ಅಂದರೆ ಏನೂ ಇಲ್ಲ, ಹೆಸರಲ್ಲೇ ಇದೆ ಮೀನಿಂಗು. ಸೊ ಏನೋ ಒಂದು ಕಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಬಯೋ ಅಕ್ಯುಮುಲೇಷನ್ ಏನು ಕಲೆಕ್ಟ್ ಆಗ್ತಾ ಹೋಗುತ್ತೆ? ಸೊ ಹೆಸರಲ್ಲೇ ಇದೆ. ಸೊ ಬಯೋ ಅಂದರೆ ಲಿವಿಂಗ್, ಅಕ್ಯುಮುಲೇಷನ್ ಅಂದರೆ ಕಲೆಕ್ಟ್ ಆಗ್ತಾ ಹೋಗೋದು. ಸೊ ಈ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಏನೋ ಒಂದು ಕಲೆಕ್ಟ್ ಆಗ್ತಾ ಹೋಗುತ್ತೆ. ಅದು ಏನದು? ಪೊಲ್ಯೂಟೆಂಟ್ಸು. ಏನಾಗುತ್ತೆ, ಒಂದು ಸಲ ಪೊಲ್ಯೂಟೆಂಟು ಈ ಈ ಮಾಲಿನ್ಯಕಾರಕ ವಸ್ತು ಒಂದು ಸಲ ಫುಡ್ ಚೈನಲ್ಲಿ, ಒಂದು ಸಲ ಆಹಾರ ಸರಪಳಿಯಲ್ಲಿ ಬಂದು ಸೇರ್ಕೊಂತು ಅಂದರೆ, ಅದು ಒಂದ್ಸಲ ಅಕ್ಯುಮುಲೇಟ್ ಆಯಿತು ಅಂದರೆ ಅದು ಆ ಟ್ರೋಫಿಕ್ ಲೆವೆಲೇ ಸುತ್ತು ಹೊಡಿತಾ ಇರುತ್ತೆ. ಅದು ಅಕ್ಯುಮುಲೇಟ್ ಆಯಿತು ಅಂದರೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಸೊ ಇದು ಬಯೋ ಅಕ್ಯುಮುಲೇಷನ್. ಸೊ ಬಯೋ ಅಕ್ಯುಮುಲೇಷನ್ ಅಂದರೆ ಏನಪ್ಪ ಅಂದರೆ ಎಂಟ್ರಿ ಆಫ್ ಪೊಲ್ಯೂಟೆಂಟ್ಸ್ into food chain occurs within a trophic level and is the increase in concentration of a substance in certain tissues of organisms bodies due to absorption from food and environment. So ಇದರ ಮೀನಿಂಗ್ ಏನಪ್ಪ ಅಂತಂದರೆ, ಸೊ ಬಯೋ ಅಕ್ಯುಮುಲೇಷನ್ ಅಂದರೆ ಏನೂ ಇಲ್ಲ. ಸೊ ಈ ನಾವು ತಿನ್ನುವಂಥ ಆಹಾರದಿಂದ ಆಗಿರ್ಬೋದು ಅಥವಾ ಯಾವುದಾದ್ರೂ ಫಾರ್ಮಲ್ಲಿ ಒಂದ್ಸಲ ನಮ್ಮ ಬಾಡಿಲಿ ಪೊಲ್ಯೂಟೆಂಟ್ ಎಂಟ್ರಿ ಆಯಿತು ಅಂದರೆ ಅದು ಟಿಶ್ಯೂಸಲ್ಲಿ ಹಾಗೆ ಉಳ್ಕೊತಾ ಹೋಗುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ವರ್ಡ್ ಏನು? ಸೊ ಬಯೋ ಮ್ಯಾಗ್ನಿಫಿಕೇಷನ್. ಸೊ ಒಂದು ಸಲ ಪೊಲ್ಯೂಟೆಂಟು ಒಂದು ಟ್ರೋಫಿಕ್ ಲೆವೆಲಲ್ಲಿ ಅಕ್ಯುಮುಲೇಟ್ ಆಯಿತು ಅಂದರೆ ಸೊ ಇನ್ನೊಂದು ಟ್ರೋಫಿಕ್ ಲೆವೆಲಿಗೆ ಜಂಪ್ ಆಗ್ತಾ ಹೋಗುತ್ತೆ.
ಇನ್ನೊಂದು ಟ್ರೋಫಿಕ್ ಲೆವೆಲಲ್ಲಿ ಈ ಮೂವ್ ಆಗ್ಬೇಕಾದ್ರೆ ಅದರ ಕಾನ್ಸಂಟ್ರೇಷನ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇಟ್ ಈಸ್ ದಿ ಟೆಂಡೆನ್ಸಿ ಆಫ್ ಪೊಲ್ಯೂಟೆಂಟ್ಸ್. ಸೊ ಬಯೋಅಕ್ಯುಮುಲೇಷನ್, ಬಯೋಮ್ಯಾಗ್ನಿಫಿಕೇಶನ್ ಅಂದರೆ ಏನಪ್ಪಾ ಅಂದರೆ, it is the tendency of pollutants to concentrate as they move from one trophic level to another. ಸೊ ಒಂದು ಟ್ರೋಫಿಕ್ ಲೆವೆಲಿಂದ ಇನ್ನೊಂದು ಟ್ರೋಫಿಕ್ ಲೆವೆಲಿಗೆ ಸೊ ಪೊಲ್ಯೂಟೆಂಟ್ ಮೂವ್ ಆಗಬೇಕಾದ್ರೆ ಅದರ ಕಾನ್ಸಂಟ್ರೇಷನ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಬಯೋಮ್ಯಾಗ್ನಿಫಿಕೇಶನ್ ಡೆಫಿನೇಷನ್. ಸೊ ಹಾಗಾದರೆ ಬಯೋಮ್ಯಾಗ್ನಿಫಿಕೇಶನ್ ಒಂದು ಪೊಲ್ಯೂಟೆಂಟಿಗೆ ಯಾವ ಥರ ಪ್ರಾಪರ್ಟೀಸ್ ಇದ್ದರೆ ಅದು ಬಯೋಮ್ಯಾಗ್ನಿಫೈ ಆಗುತ್ತೆ. ಸೊ ಬಯೋಮ್ಯಾಗ್ನಿಫಿಕೇಶನ್ ಆಗಬೇಕು ಅಂದರೆ ಯಾವ ಥರ ಫೀಚರ್ಸ್ ಇರಬೇಕು ಒಂದು ಪೊಲ್ಯೂಟೆಂಟಿಗೆ ಅಂತ ನೋಡಿದಾಗ ಅದಕ್ಕೆ 4 ಇಂಪಾರ್ಟೆಂಟ್ ಫೀಚರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು, ಈ ಪೊಲ್ಯೂಟೆಂಟ್ ಏನಿರುತ್ತೆ ಅದರ ಲೈಫ್ ಸ್ಪ್ಯಾನ್ ಜಾಸ್ತಿ ಇರಬೇಕು. ಸೊ 1 ದಿನ 2 ದಿನ ಇದ್ರೆ ಆಗಲ್ಲ. ಸೊ ವರ್ಷಾನುಗಟ್ಟಲೆ ಇದ್ದರೆ ಅದು ಒಂದು ಟ್ರಾಫಿಕ್ ಲೆವೆಲಿಂದ ಇನ್ನೊಂದು ಟ್ರಾಫಿಕ್ ಲೆವೆಲಿಗೆ ಹೋಗಿ ಬಯೋಮ್ಯಾಗ್ನಿಫೈ ಆಗುತ್ತೆ. ಇನ್ನೊಂದು ಸ್ಟೇಬಲ್ ಆಗಿರಬೇಕು ಆ್ಯಂಡ್ ಮೊಬೈಲ್ ಇರಬೇಕು. ಅದು ಬೇರೆ ಇದು ಬರುವಂಥ ಒಂದು ಪೊಲ್ಯೂಟೆಂಟ್ ಏನಿರುತ್ತೆ ಬೇರೆ ಕೆಮಿಕಲ್ಸ್ ಜೊತೆಗೆ ರಿಯಾಕ್ಷನ್ ಆಗಬಾರ್ದು. ರಿಯಾಕ್ಷನ್ ಆದರೆ ಅದರ ಒಂದು ಸ್ಟ್ರಕ್ಚರ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಅದು ಸ್ಟೇಬಲ್ ಆಗಿರಬೇಕು ಮತ್ತು ಅದು ಈಸಿಲಿ ಮೊಬೈಲ್ ಆಗೋ ಥರ ಇರಬೇಕು. ಒಂದು ಜಾಗದಿಂದ ಒಂದು ಟ್ರಾಫಿಕ್ ಲೆವೆಲಿಂದ ಇನ್ನೊಂದು ಟ್ರಾಫಿಕ್ ಲೆವೆಲಿಗೆ ಈಸಿಲಿ ಮೊಬೈಲ್ ಆಗೋ ಥರ ಇರಬೇಕು. ಆ್ಯಂಡ್ ಅದು ಫ್ಯಾಟ್ಸಲ್ಲಿ ಸಾಲ್ಯುಬಲ್ ಆಗಬೇಕು ಆ್ಯಂಡ್ ಬಯೋಲಜಿಕಲಿ ಆ್ಯಕ್ಟಿವ್ ಇರಬೇಕು. ಸೊ ಒಂದ್ಸಲ ಯಾವುದೋ ಒಂದು ಟ್ರಾಫಿಕ್ ಲೆವೆಲ್ ಇರುವಂಥ ಆರ್ಗ್ಯಾನಿಸಮ್ ಬಾಡಿಲಿ ಎಂಟ್ರಿ ಹೊಡಿತು ಅಂದರೆ ಅಲ್ಲಿ ಅದು ಆ್ಯಕ್ಟಿವ್ ಆಗಬೇಕು. ಅದೇನಾದ್ರು ಆ್ಯಕ್ಟಿವ್ ಆಗಲಿಲ್ಲ ಅಂದರೆ ಅಲ್ಲಿ ಬಯೋಮ್ಯಾಗ್ನಿಫೈ ಆಗಲ್ಲ. ಇದಿಷ್ಟು ಬಯೋಮ್ಯಾಗ್ನಿಫಿಕೇಶನ್ ಆಗಬೇಕು ಅಂದರೆ ಇಂಪಾರ್ಟೆಂಟ್ ಫೀಚರ್ಸ್. ನಿಮಗೆ ಎಕ್ಸಾಮ್ಸಲ್ಲಿ ಕ್ವಶನ್ ಕೇಳ್ತಾರೆ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಡಿಟರ್ಮೈನ್ ದ ಬಯೋಮ್ಯಾಗ್ನಿಫಿಕೇಶನ್ ಪ್ರಾಪರ್ಟಿ ಆಫ್ ಅ ಪೊಲ್ಯೂಟೆಂಟ್ ಅಂತ ಕೇಳ್ತಾರೆ. ಅದರಲ್ಲಿ ಲಾಂಗ್ ಲೈಫ್ ಸ್ಪ್ಯಾನ್ ಆಗಿರ್ಬೋದು, ಅಥವಾ ಮೊಬಿಲಿಟಿ, ಸ್ಟೇಬಲ್, ಫ್ಯಾಟ್ ಸಾಲ್ಯುಬಿಲಿಟಿ, ಸೊ ಆಕ್ಟಿವ್, ಬಯೋಲಜಿಕಲ್ ಆಕ್ಟಿವ್, ಇದಿಷ್ಟು ಆಪ್ಷನ್ಸ್ ಕೊಡ್ತಾರೆ. ಇದಿಷ್ಟು ಆಪ್ಷನ್ಸ್ ಕೊಟ್ಟರೆ ನೀವು ಎಲ್ಲವನ್ನೂ ಸೆಲೆಕ್ಟ್ ಮಾಡಬೇಕು. ಸೊ ಇದರ ಮೇಲೆ ಆಲ್ರೆಡಿ UPSCಯಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ಸಲ್ಲಿ. ಬಯೋಮ್ಯಾಗ್ನಿಫಿಕೇಶನ್ ಆಗಬೇಕು ಅಂದರೆ ಪೊಲ್ಯೂಟೆಂಟ್ ಅಂದರೆ ಅದ್ರ ಯಾವ್ಯಾವ ಪ್ರಾಪರ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಸೊ ಬಯೋಮ್ಯಾಗ್ನಿಫಿಕೇಶನ್ ಎಕ್ಸಾಂಪಲ್ಸ್ ಯಾವ್ಯಾವುದು ಅಂದರೆ, ಸೊ ಪೊಲ್ಯೂಟೆಂಟ್ಸ್ ಯಾವುದು ಅಂದರೆ DDT ಆಗಿರ್ಬೋದು, ಅಗ್ರಿಕಲ್ಚರಲ್ ಪೆಸ್ಟಿಸೈಡ್ಸ್ ಆಗಿರ್ಬೋದು, ಇವೆಲ್ಲ ಬಯೋಮ್ಯಾಗ್ನಿಫಿಕೇಶನ್ ಆದಂಥ ಕೆಮಿಕಲ್ಸ್. ಇದಿಷ್ಟೇ ಅಲ್ಲದೆ ಹೆಕ್ಸಾಕ್ಲೋರೋಬೆನ್ಸಿನ್ ಕೂಡ ಈ ಎಕ್ಸಾಂಪಲ್ ಆಗುತ್ತೆ. ಸೊ ಈ ಥರ ವೇರಿಯಸ್ ಎಕ್ಸಾಂಪಲ್ಸ್ ಇದೆ. ನಮಗೆ ಸದ್ಯಕ್ಕೆ 2 ನೆನಪಿಟ್ಕೊಂಡ್ರೆ ಸಾಕು ಅನಿಸುತ್ತೆ. ಸೊ DDT ಆಗಿರ್ಬೋದು, ಅಥವಾ ಅಗ್ರಿಕಲ್ಚರ್, ಕಾಮನ್ ಆಗಿ ಅಗ್ರಿಕಲ್ಚರ್ ಪೆಸ್ಟಿಸೈಡ್ಸ್ನ ನಾವು ತುಂಬಾ ಯೂಸ್ ಮಾಡ್ತೀವಿ. ಹಾಗಾಗಿ UPSC ಅಥವಾ KPSC ಎಕ್ಸಾಮ್ಸಲ್ಲಿ ಏನು ಕೇಳ್ತಾರೆ, ಯಾವುದು ಯೂಸೇಜ್ ಜಾಸ್ತಿ ಯಾವುದು ಇರುತ್ತೆ ಅದರ ರಿಲೇಟೆಡೇ ಕ್ವಶನ್ ಕೇಳ್ತಾರೆ. ಹಾಗಾಗಿ ಅಗ್ರಿಕಲ್ಚರ್ ಪೆಸ್ಟಿಸೈಡು ಬಯೋಮ್ಯಾಗ್ನಿಫೈ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ನಾವೆಲ್ಲ ಕಾಮನ್ ಆಗಿ ಓದ್ತಾ ಇರ್ತೀವಿ, ಬಿಕಾಸ್ ನಾವೆಲ್ಲ ಇವಾಗ ಪ್ರೆಸೆಂಟ್ ಡೇ ಅಗ್ರಿಕಲ್ಚರ್ ಏನಿದೆ ಹೈಲಿ ಡಿಪೆಂಡೆಂಟ್ ಅಪಾನ್ ಯೂಸೇಜ್ ಆಫ್ ಪೆಸ್ಟಿಸೈಡ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್. ಇದು ಯಾಕೆ ನಾವು ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಎಲ್ಲ ಕಡೆ ಪ್ರೆಸೆಂಟ್ ಡೇಯಲ್ಲಿ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಕಾನ್ಸೆಪ್ಟ್ ತುಂಬಾ ಇವಾಲ್ವ್ ಆಗ್ತಿದೆ. ಯಾಕೆ ಅಂತಂದರೆ ಈ ಅಗ್ರಿಕಲ್ಚರ್ ಪೆಸ್ಟಿಸೈಡ್ಸ್ನ ಯೂಸ್ ಮಾಡೋದ್ರಿಂದ ಕೆಮಿಕಲ್ಸ್ ಏನಿರುತ್ತೆ, ಪೊಲ್ಯೂಟೆಂಟ್, ಹಾರ್ಮ್ಫುಲ್ ಕೆಮಿಕಲ್ಸ್ ಏನಿರುತ್ತೆ ಅವು ಬಯೋಮ್ಯಾಗ್ನಿಫೈ ಆಗ್ತಾ ಹೋಗುತ್ತೆ. ಹಾಗಾಗಿ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಎಕಾಲಜಿಕಲ್ ಸಸೆಷನ್. ಎಕಾಲಜಿಕಲ್ ಸಕ್ಸೆಷನ್. ಸೊ ಎಕಾಲಜಿಕಲ್ ಸಕ್ಸೆಷನ್ ಅಂದರೆ ಏನಪ್ಪಾ ಅಂದರೆ, ಸೊ ಡೈರೆಕ್ಷನಲ್ ಚೇಂಜ್ ಇನ್ ವೆಜಿಟೇಷನ್. ಒಂದು ಎಕಾಲಜಿಕಲ್ ಟೈಮ್ ಸ್ಕೇಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಒಂದು 50 ವರ್ಷನೋ 100 ವರ್ಷನೋ ಅಂತ ತಗೊಳ್ಳೋಣ. ಸೊ ಒಂದು ಎಕಾಲಜಿಕಲ್, ಈ ಒಂದು 50 ವರ್ಷದ ಎಕ್ಸಾಂಪಲ್ ತಗೊಳ್ಳೋಣ. ಈ ಒಂದು 50 ವರ್ಷದ ಟೈಮ್ ಸ್ಕೇಲಲ್ಲಿ ಈ ಎಕಾಲಜಿಕಲ್ ಸಕ್ಸೆಷನ್ ಯಾವ ಥರ ಡೈರೆಕ್ಷನಲ್ ಚೇಂಜ್ ಆಗ್ತಿದೆ ಅನ್ನೋದು ಇದು ಎಕಾಲಜಿಕಲ್ ಸಕ್ಸೆಷನ್ ಡೆಫಿನೇಷನ್. ಇದರಲ್ಲಿ ಸ್ಟೇಜಸ್ ಬರುತ್ತೆ. ಸೊ ಯಾವ್ಯಾವ ಸ್ಟೇಜು? ಒಂದು ಪಯೋನಿಯರ್ ಕಮ್ಯುನಿಟಿ, ಇನ್ನೊಂದು ಸೆರಲ್ ಕಮ್ಯುನಿಟಿ, ಇನ್ನೊಂದು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಸೊ ಪಯೋನಿಯರ್ ಕಮ್ಯುನಿಟಿಗೆ ಎಕ್ಸಾಂಪಲ್ ಯಾವುದು? ಲೈಕನ್ಸ್ ಆ್ಯಂಡ್ ಮಾಸಸ್. ಸೊ ಮಾಸಸ್ ಅಂದರೆ ಈ ಹವಸೆ ಅಂತ ಆಗುತ್ತೆ ಕನ್ನಡದಲ್ಲಿ. ಸೊ ಸೆರಲ್ ಸ್ಟೇಜಿಗೆ ಎಕ್ಸಾಂಪಲ್ಸು ಹರ್ಬ್ಸ್ ಆ್ಯಂಡ್ ಶ್ರಬ್ಸ್. ಸೊ ಗಿಡಮೂಲಿಕೆಗಳು ಮತ್ತು ಪೊದೆಗಳು ಸೆರಲ್ ಸ್ಟೇಜಿಗೆ ಎಕ್ಸಾಂಪಲ್ ಆಗುತ್ತೆ. ಸೆರಲ್ ಸ್ಟೇಜ್ ಅಂದರೆ ಏನಪ್ಪ ಅಂದರೆ ಡೆವಲಪ್ಮೆಂಟಲ್ ಸ್ಟೇಜು. ಅದು ಅದರ ಫೈನಲ್ ಫಾರ್ಮ್ ಅಲ್ಲ, ಅದು ಡೆವಲಪ್ಮೆಂಟಲ್ ಸ್ಟೇಜು. ಅದು ಅಂಥದಕ್ಕೆ ಎಕ್ಸಾಂಪಲ್ ಯಾವುದು? ಗಿಡಮೂಲಿಕೆಗಳು ಮತ್ತು ಈ ಪೊದೆಗಳಾಗುತ್ತೆ. ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಎಕ್ಸಾಂಪಲ್ ಟ್ರಾಪಿಕಲ್ ರೈನ್ ಫಾರೆಸ್ಟು. ಅದು ಆಲ್ರೆಡಿ ತುಂಬಾ ಸ್ಟೇಬಲ್ ಸ್ಟೇಟಿಗೆ ರೀಚ್ ಆಗಿರುತ್ತೆ. ಅಂಥ ಒಂದು ಎಕ್ಸಾಂಪಲ್ ಯಾವುದು? ಟ್ರಾಪಿಕಲ್ ರೈನ್ ಫಾರೆಸ್ಟ್. ಅದು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಎಕ್ಸಾಂಪಲ್ ಆಗುತ್ತೆ. ಈ ಸಕ್ಸೆಷನ್ ಏನಿದೆ, ಎಕಾಲಜಿಕಲ್ ಸಕ್ಸೆಷನ್ ಏನಿರುತ್ತೆ ಅದರಲ್ಲಿ ಸುಮಾರು ಟೈಪ್ಸ್ ಇದೆ. ಸೊ ಪ್ರೈಮರಿ ಸಕ್ಸೆಷನ್ ಆಗಿರ್ಬೋದು, ಸೆಕೆಂಡ್ರಿ ಸಕ್ಸೆಷನ್ ಆಗಿರ್ಬೋದು, ಆಟೋಟ್ರೋಫಿಕ್ ಸಕ್ಸೆಷನು, ಹೆಟ್ರೋಟ್ರೋಫಿಕ್ ಸಕ್ಸೆಷನು, ಈ ಥರ ಸುಮಾರು ಟೈಪ್ಸ್ ಇದ್ದಾವೆ. ನಮಗೆ ಆ್ಯಕ್ಚುಲಿ ಇದರ ಟೈಪ್ಸ್ ಬಗ್ಗೆ ಪ್ರೀವಿಯಸ್ ಇಯರ್ಸಲ್ಲಿ ಕ್ವಶನ್ ಕೇಳಿಲ್ಲ, ಹಾಗಾಗಿ ಇದರ ಬಗ್ಗೆ ಅಷ್ಟೊಂದು ಡೀಟೇಲ್ ಆಗಿ ತಿಳ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ.
ಸೊ ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ನಮಗೆ ಸೊ ನ್ಯೂಟ್ರಿಯೆಂಟ್ ಸೈಕಲ್ಸ್ ಅಥವಾ ಬಯೋಜಿಯೋ ಕೆಮಿಕಲ್ ಸೈಕಲ್ಸ್ ಅಂತ ಕರಿತೀವಿ. ಸೊ ಈ ನ್ಯೂಟ್ರಿಯೆಂಟ್ ಸೈಕಲ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನಾನು ಈ ವರ್ಡನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬಯೋಜಿಯೋ, ಇದರಲ್ಲಿ ಎರಡು ವರ್ಡ್ ಇದೆ, ಒಂದು ಬಯೋ, ಇನ್ನೊಂದು ಜಿಯೋ. ಸೊ ಬಯೋ ಮತ್ತು ಜಿಯೋ, ಸೊ ಬಯಾಲಜಿಕಲ್ ಲಿವಿಂಗ್ ಬೀಯಿಂಗ್ಸು ಮತ್ತು ಅರ್ತ್, ಇವೆರಡರ ಮಧ್ಯೆ ಏನೋ ಒಂದು ಈ ನ್ಯೂಟ್ರಿಯೆಂಟ್ಸ್ಗಳ ಸೈಕ್ಲಿಕಲ್ ಮೂವ್ಮೆಂಟ್ ಆಗ್ತಿರುತ್ತೆ. ಸೊ ಸೊ ಲಿವಿಂಗ್ ಬೀಯಿಂಗ್ಸಿಂದ ಅರ್ತಿಗೆ, ಸೊ ಅರ್ತಿಂದ ಅಗೇನ್ ಪ್ಲಾಂಟ್ಸಿಗೆ, ಪ್ಲಾಂಟ್ಸಿಂದ ಅಗೇನ್ ಲಿವಿಂಗ್ ಬೀಯಿಂಗ್ಸು, ಲಿವಿಂಗ್ ಬೀಯಿಂಗ್ಸಿಂದ ಮತ್ತೆ ಅರ್ತಿಗೆ, ಈ ಥರ ನ್ಯೂಟ್ರಿಯೆಂಟ್ಗಳು ಸೈಕ್ಲಿಕಲ್ ಆರ್ಡ್ರಲ್ಲಿ ಮೂವ್ ಆಗ್ತಿರುತ್ತೆ. ಅದಕ್ಕೆ ನಾವು ಇದನ್ನು ಬಯೋಜಿಯೋ ಕೆಮಿಕಲ್ ಸೈಕಲ್ಸ್ ಅಂತ ಕರಿತೀವಿ. ಸೊ ಬಯೋಜಿಯೋ ಕೆಮಿಕಲ್ ಸೈಕಲ್ ಅಂದರೆ ಏನಪ್ಪ ಅಂದರೆ the cyclic flow of nutrients between the biotic and abiotic components is called as biogeochemical cycles. ಅಂದರೆ ಈ ಲಿವಿಂಗ್ ಬೀಯಿಂಗ್ಸ್ ಏನಿರುತ್ತೆ, ಬಯೋಟಿಕ್ ಆರ್ಗ್ಯಾನಿಸಮ್ಸು ಮತ್ತು ನಾನ್ ಲಿವಿಂಗ್ ಬೀಯಿಂಗ್ಸ್ ಏನಿರುತ್ತೆ, ಏಬಯೋಟಿಕ್ ಕಂಪೋನೆಂಟ್ಸು, ಇವೆರಡರ ಮಧ್ಯೆ ಸೈಕ್ಲಿಕಲ್ ಮೂವ್ಮೆಂಟ್ ಆಗ್ತಿರುತ್ತೆ ಈ ನ್ಯೂಟ್ರಿಯೆಂಟ್ಸು. ಅದನ್ನು ನಾವು ಈ ನ್ಯೂಟ್ರಿಯೆಂಟ್ ಸೈಕಲ್ಸ್ ಅಂತೀವಿ. ಇದರಲ್ಲಿ ಮೇಜರ್ ನ್ಯೂಟ್ರಿಯೆಂಟ್ಸ್ ಯಾವ್ಯಾವುದಪ್ಪ ನಮಗೆ? ಮೇಜರ್ ನ್ಯೂಟ್ರಿಯೆಂಟ್ಸ್ ಬಂದುಬಿಟ್ಟು ಕಾರ್ಬನ್ ಆಗಿರ್ಬೋದು, ಅಥವಾ ಹೈಡ್ರೋಜನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಅಥವಾ ಆಕ್ಸಿಜನ್ ಆಗಿರ್ಬೋದು. ಇವಿಷ್ಟು ಮೇಜರ್ ಸೈಕಲ್ಸ್. ಹಾಗಾಗಿ ನಾವು ಇವಿಷ್ಟು ಸೈಕಲ್ಸ್ನ ಸ್ಟಡಿ ಮಾಡ್ತೀವಿ. ಸೊ ಇವಿಷ್ಟು ಸೈಕಲ್ಸ್ ಜೊತೆಗೆ ನಾವು ವಾಟರ್ ಸೈಕಲ್ ಬಗ್ಗೆ ಕೂಡ ಸ್ಟಡಿ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಇದಿಷ್ಟು ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್ ಮತ್ತು ಆಕ್ಸಿಜನ್ ಸೈಕಲ್ಗಳ ಜೊತೆಗೆ ಸ್ಟಡಿ ಮಾಡೋದ್ರ ಜೊತೆಗೆ ವಾಟರ್ ಸೈಕಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ವಾಟರ್ ಯೂನಿವರ್ಸಲ್ ಲಿಕ್ವಿಡ್, ನಮಗೆ ಯೂನಿವರ್ಸಲ್ ಸಾಲ್ವೆಂಟ್ ವಾಟರ್. ಹಾಗಾಗಿ ಸೊ ಹೈಡ್ರಾಲಜಿಕಲ್ ಸೈಕಲ್ ಬಗ್ಗೆ ಕೂಡ ಸ್ಟಡಿ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೈಡ್ರಾಲಜಿಕಲ್ ಸೈಕಲ್ ಶುರುವಾಗೋದು ಫಸ್ಟ್ ಎವಾಪರೇಷನಿಂದ ಶುರುವಾಗುತ್ತೆ. ಸೊ ಒಂದ್ಸಲ ಎವಾಪರೇಷನ್ ಆಗಿರುವಂಥ ನೀರು ಕ್ಲೌಡ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಕ್ಲೌಡ್ಸಿಂದ ಸೊ ರೈನ್ ಆಗಿ ಅಗೇನ್ ಮತ್ತೆ ಭೂಮಿಗೆ ವಾಪಸ್ ಬರುತ್ತೆ. ಈ ಥರ ಸೈಕಲ್ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗ್ತಾ ಇರುತ್ತೆ. ಸೊ ಎವಾಪರೇಷನ್ ಇಂದ ಕ್ಲೌಡ್ಸ್ ಆಗುತ್ತೆ, ಕ್ಲೌಡ್ಸ್ ಇಂದ ರೈನ್ ಬರುತ್ತೆ, ರೈನ್ಸ್ ಬಂದು ಅಗೈನ್ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ. ಸೊ ಈ ಲೇಕ್ಸ್ ಆಗಿರ್ಬೋದು, ರಿವರ್ಸ್ ಆಗಿರ್ಬೋದು, ಓಷನ್, ಇವಕ್ಕೆಲ್ಲ ಸೊ ವಾಟರ್ ಸಪ್ಲೈ ಆಗುತ್ತೆ. ಇದು ವಾಟರ್ ಸೈಕಲ್. ನೆಕ್ಸ್ಟು ಇವಾಗ ನಾವು ವಾಟರ್ ಸೈಕಲ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ನಾವು ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್ ಮತ್ತು ಆಕ್ಸಿಜನ್ ಸೈಕಲ್ಗಳ ಬಗ್ಗೆ ತಿಳ್ಕೊಂಡು ಹೋಗೋಣ. ಸೊ ಈ ಕಾರ್ಬನ್ ಸೈಕಲ್ ಅಂದರೆ ಏನು? ಸೊ ಕಾರ್ಬನ್ ನಮಗೆ ಗೊತ್ತಿರೋ ಹಾಗೆ ಸೊ ನೇಚರ್ ಈಸ್ ಕಂಟಿನ್ಯೂಸ್ಲಿ ಟೇಕಿಂಗ್ ಕಾರ್ಬನ್ ಔಟ್ ಆಫ್ ಅಟ್ಮಾಸ್ಫಿಯರಿಂದ ಕಾನ್ಸ್ಟೆಂಟ್ ಆಗಿ ಇದು ತಗೊಂತಾನೆ ಇದೆ ನೇಚರು. ಸೊ ಅಟ್ಮಾಸ್ಫಿಯರಿಂದ ಕಾರ್ಬನ್ ಕಾನ್ಸ್ಟೆಂಟ್ ಆಗಿ ತಗೊಂತಾನೆ ಇದೆ. ಸೊ ಈ ಒಂದು ಪ್ರೋಸೆಸ್ನ ನಾವು ಈ ಕಾರ್ಬನ್ ಸಿಂಕ್ ಅಂತ ಕೂಡ ಕರಿತೀವಿ. ಸೊ ಕಾರ್ಬನ್ ಸಿಂಕ್ ಅಂತ ಕೂಡ ಕರಿತೀವಿ. ಸೊ ಈ ಒಂದು ಈ ಕಾರ್ಬನ್ ಸೈಕಲ್ಗಳ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಏನೇನಾಗತ್ತೆ, ಸೊ ಎಲ್ಲೆಲ್ಲಿಂದ ಶುರುವಾಗುತ್ತೆ ಅನ್ನೋದು ಇಂಪಾರ್ಟೆಂಟು. ಕಾರ್ಬನ್ ಸೈಕಲಲ್ಲಿ ಫಸ್ಟ್ ಶುರುವಾಗೋದೆ ಎಲ್ಲಿಂದ ಶುರು ಆಗುತ್ತಪ್ಪ? ಸೊ ಫಸ್ಟು ಪ್ಲ್ಯಾಂಟ್ಸಿಂದ ಶುರುವಾಗುತ್ತೆ. ಸೊ ಪ್ಲ್ಯಾಂಟ್ಸ್ ಅಂದರೆ ಸೊ ಫೋಟೋಸಿಂಥೆಸಿಸ್ಸು. ಪ್ಲ್ಯಾಂಟ್ಸ್ಗಳೇನು ಮಾಡ್ತವೆ? ಸೊ ಫೋಟೋಸಿಂಥೆಸಿಸಿಂದ ಸೊ ಫುಡ್ಡನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಫೋಟೋಸಿಂಥೆಸಿಸ್ ಆದಾಗ ಏನಾಗುತ್ತೆ? ಸೊ ಕಾರ್ಬನ್ ಡೈಆಕ್ಸೈಡನ್ನು ತಗೊಳುತ್ತೆ. ಸೊ ಪ್ಲ್ಯಾಂಟ್ಸು ಕಾರ್ಬನ್ ಡೈಆಕ್ಸೈಡನ್ನು ತಗೊಳುತ್ತೆ ಫೋಟೋಸಿಂಥೆಸಿಸ್ ಮಾಡಬೇಕಾದ್ರೆ. ಸೊ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಸನ್ಲೈಟ್ ಮತ್ತು ವಾಟರ್ನು ಕೂಡ ತಗೊಳುತ್ತೆ. ಸೊ ಇವಿಷ್ಟನ್ನು ತಗೊಂಡು ಫೋಟೋಸಿಂಥೆಸೈಸ್ ಆದಮೇಲೆ ಆಕ್ಸಿಜನ್ ಮತ್ತು ಶುಗರನ್ನು ಕೊಡುತ್ತೆ. ಸೊ ಈ ಒಂದು ಔಟ್ಪುಟ್ ಆಫ್ ಫೋಟೋಸಿಂಥೆಸಿಸ್ಗಳ ಮೇಲೆ ಕೂಡ ಕ್ವಶನ್ಸ್ ಕೇಳ್ತಾರೆ. ಸೊ ಫೋಟೋಸಿಂಥೆಸಿಸ್ ಆದಮೇಲೆ ಬರುವಂಥ ಪ್ರಾಡಕ್ಟ್ಸ್ ಯಾವ್ಯಾವುದು ಅಂತ ಕೇಳಿದ್ರೆ ನಮಗೆ ಆನ್ಸರ್ ಏನಂತ ಬರೀಬೇಕು? ಆಕ್ಸಿಜನ್ ಆ್ಯಂಡ್ ಶುಗರ್. ಇದಿಷ್ಟು ಫೋಟೋಸಿಂಥೆಸಿಸ್ನ ಔಟ್ಪುಟ್ ಆಯಿತು. ಸೊ ಫೋಟೋಸಿಂಥೆಸಿಸಲ್ಲಿ ಪ್ಲಾಂಟ್ಸ್ಗಳೇನು ಮಾಡ್ತವೆ? ಸೊ ಕಾರ್ಬನ್ ಡೈಆಕ್ಸೈಡನ್ನು ತಗೊಳುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಸನ್ಲೈಟ್ ಮತ್ತು ವಾಟರ್ನ ತಗೊಂಡು ಇವೆಲ್ಲವನ್ನು ಫೋಟೋಸಿಂಥೆಸೈಸ್ ಮಾಡಿಬಿಟ್ಟು ಆಕ್ಸಿಜನ್ ಮತ್ತು ಶುಗರ್ ಆಗಿ ಕನ್ವರ್ಟ್ ಮಾಡ್ತವೆ. ಸೊ ಈ ಲಾರ್ಜ್ ಏರಿಯಾಸ್ ಆಫ್ ಪ್ಲಾಂಟ್ಸ್ ಏನಿರುತ್ತೆ, ಲೈಕ್ ರೈನ್ ಫಾರೆಸ್ಟು, ಇವು ಈ ತುಂಬಾ ಕಾರ್ಬನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅಟ್ಮಾಸ್ಫಿಯರಿಂದ ಈ ರೈನ್ ಫಾರೆಸ್ಟ್ಗಳು ಅಥವಾ ರೈನ್ ಫಾರೆಸ್ಟ್ ಇವೆಲ್ಲವೂ ಈ ನೇಚರಿಂದ ಸಿನ್ಸ್ ಫೋಟೋಸಿಂಥೆಸಿಸ್ ಕಾರ್ಬನ್ನ ತಗೊಳ್ಳೋದ್ರಿಂದ ಸಿಕ್ಕಾಪಟ್ಟೆ ಅಮೌಂಟ್ ಆಫ್ ಕಾರ್ಬನ್ ರಿಮೂವ್ ಮಾಡೋದಕ್ಕೆ ಈ ತುಂಬ ಫಾರೆಸ್ಟ್ಗಳು ಹೆಲ್ಪ್ ಮಾಡ್ತವೆ.
ನೆಕ್ಸ್ಟ್ ಯಾವುದು? ಸೊ ಪ್ಲಾಂಟ್ಸ್ಗಳ ಬಗ್ಗೆ, ಪ್ಲಾಂಟ್ಸ್ ಹೇಗೆ ಕಾರ್ಬನ್ ಸೈಕಲ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ನೋಡಿದ್ವಿ. ನೆಕ್ಸ್ಟ್ ಓಷನ್. ಸೊ ಈ ಫಾರೆಸ್ಟ್ಗಳು ಹೇಗೆ ಕಾರ್ಬನ್ ಸಿಂಕು, ಓಷನ್ ಕೂಡ ಹಾಗೇನೆ ಕಾರ್ಬನ್ ಸಿಂಕು. ಸೊ ಓಷನ್ಗಳು ಏನ್ ಮಾಡುತ್ತೆ, ಈ ಕಾರ್ಬನ್ ರಿಮೂವ್ ಅಲ್ಲಿ ತುಂಬಾನೇ ಒಂದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಓಷನ್ಸ್. ಓಷನ್ ವಾಟರ್ ಏನ್ ಮಾಡುತ್ತೆ, ಓಷನ್ ವಾಟರ್ ಡಸ್ ಅ ಲಾಟ್ ಟು ರಿಮೂವ್ ಎಕ್ಸೆಸ್ ಕಾರ್ಬನ್ ಫ್ರಮ್ ದಿ ಅಟ್ಮಾಸ್ಫಿಯರ್. ಏನ್ ಮಾಡುತ್ತೆ ಈ ಓಷನ್ ವಾಟರ್, ಈ ಏರ್ ಅಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ, ಸೊ ಈ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ರಿಯಾಕ್ಷನ್ ಮಾಡುತ್ತೆ ಈ ಓಷನ್ ವಾಟರ್. ರಿಯಾಕ್ಷನ್ ಮಾಡಿಬಿಟ್ಟು ಏನ್ ಮಾಡುತ್ತೆ, ಕಾರ್ಬೋನಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಕಾರ್ಬೋನಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಏರಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಳುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಓಷನ್ ವಾಟರ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಕಾರ್ಬೋನಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ಈ ಒಂದು ಕಾರ್ಬೋನಿಕ್ ಆಸಿಡಿನ ಕಾನ್ಸಂಟ್ರೇಷನ್ ಏನಾದರೂ ತುಂಬಾ ಜಾಸ್ತಿ ಆಗಿಬಿಟ್ರೆ ಆಸಿಡ್ ರೈನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಈ ಸಮ್ ಆಫ್ ದಿ ಕಾರ್ಬೋನಿಕ್ ಆಸಿಡ್ ಏನಿರುತ್ತೆ ಅದು ಸ್ವಲ್ಪ ಅವಶ್ಯಕತೆ ಇರುತ್ತೆ ಈ ಸಿಯಲ್ಲಿರುವಂಥ ಆರ್ಗ್ಯಾನಿಸಮ್ಸ್ಗೆ, ಅವುಗಳು ಶೆಲ್ಸ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಬೇರೆ ಪರ್ಪಸ್ಸಿಗೆ. ಹಾಗಾಗಿ ಕಾರ್ಬೋನಿಕ್ ಆಸಿಡ್ ಓಷನ್ನ ಒನ್ ಆಫ್ ದ ಬಿಗ್ಗೆಸ್ಟ್ ಕಾರ್ಬನ್ ಸಿಂಕ್ ಅಂತ ಕರಿತೀವಿ. ಸೊ ಈ ಪ್ರೋಸೆಸ್ನ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಸೊ ಏರಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಸೊ ಓಷನ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ರಿಯಾಕ್ಟ್ ಆಗಿಬಿಟ್ಟು ಕಾರ್ಬೋನಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ಸೊ ಈ ಒಂದು ಕಾರ್ಬೋನಿಕ್ ಆಸಿಡ್ ತುಂಬಾ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಅಂದರೆ ಎವಾಪರೇಟ್ ಆಗಿಬಿಟ್ಟು ಆಸಿಡ್ ರೈನ್ ಆಗುತ್ತೆ. ಬಟ್ ಸ್ವಲ್ಪ ಅಮೌಂಟ್ ಆಫ್ ಕಾರ್ಬೋನಿಕ್ ಆಸಿಡ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಸಿಯಲ್ಲಿ ಇರುವಂಥ ಕೆಲವು ಆರ್ಗ್ಯಾನಿಸಮ್ಸು ತಮ್ಮ ಶೆಲ್ಸ್ ಅನ್ನ ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕಾರ್ಬೋನಿಕ್ ಆಸಿಡ್ ಅನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಈ ಒಂದು ಶೆಲ್ಸ್ ಏನಾಗುತ್ತೆ, ಒಂದು ಇವೆಂಚುಯಲಿ ಈ ಸೆಡಿಮೆಂಟ್ರಿ ರಾಕ್ಸ್ ಆಗುತ್ತೆ. ಈ ಸೆಡಿಮೆಂಟ್ರಿ ರಾಕ್ಸ್ ಎಕ್ಸಾಂಪಲ್ಸ್ ಯಾವುದು, ಲೈಮ್ ಸ್ಟೋನ್ಸ್. ಇಂಥ ಒಂದು ಸೆಡಿಮೆಂಟ್ರಿ ರಾಕ್ಸ್ ಕೂಡ ಆಗ್ಬಿಡ್ತವೆ. ಸೊ ನೆಕ್ಸ್ಟ್ ನಾವು ಈ ಕಾರ್ಬನ್ ಅಟ್ಮಾಸ್ಫಿಯರ್ ಅಲ್ಲಿ ಹೆಂಗ್ ಮೂವ್ ಆಗುತ್ತೆ ಅಂತ ನೋಡೋಣ. ಸೊ ಇವಾಗ ನಾವು ಪ್ಲಾಂಟ್ಸ್ ಮತ್ತೆ ಓಷನ್ಗಳು ಹೇಗೆ ಕಾರ್ಬನ್ ಸೈಕಲ್ ಅಲ್ಲಿ ಇನ್ವಾಲ್ವ್ ಆಗ್ತವೆ ಅನ್ನೋದನ್ನ ನೋಡಿದ್ವಿ. ಈಗ ಅಟ್ಮಾಸ್ಫಿಯರ್ ಅಲ್ಲಿ ಕಾರ್ಬನ್ ಹೆಂಗ್ ಮೂವ್ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡೋಣ. ಸೊ ಈ ಡಿಕೆ ಆಗತ್ತಲ್ಲ, ವೆನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಡೈ, ಸೊ ವೆನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಡೈ ದೇ ಡಿಕೆ. ಸೊ ಈ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಸತ್ತು ಹೋದಾಗ ಅವು ಕೊಳಿತವೆ. ಸೊ ಅದು ಡಿಕೆ ಆದಾಗ ಏನಾಗುತ್ತೆ, ಅವುಗಳಲ್ಲಿರುವಂತಹ ಬಾಡಿಯಲ್ಲಿ ಇರುವಂತಹ ಕಾರ್ಬನ್ ಏನಾಗುತ್ತೆ, ಸೊ ಅಟ್ಮಾಸ್ಫಿಯರ್ ಅಲ್ಲಿ ರಿಲೀಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಸೊ ಗ್ರೌಂಡ್ ಅಲ್ಲಿ ಫಾಸಿಲ್ ಫ್ಯೂಯಲ್ ಆಗಿ ಸ್ಟೋರ್ ಆಗುತ್ತೆ. ಆ ಡಿಕೇಡ್ ಮಟೀರಿಯಲ್ ಏನಿರುತ್ತೆ, ಆ ಡಿಕೆ ಆಗಿರುವಂತಹ ಮಟೀರಿಯಲ್ ಸೊ ಗ್ರೌಂಡಿನ ಮೇಲೆ ಇದ್ರೆ ಅದು ಎಸ್ಕೇಪ್ ಆಗಿಬಿಟ್ಟು ಅಟ್ಮಾಸ್ಫಿಯರ್ ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಅಕಸ್ಮಾತ್ ಆ ಡಿಕೆ ಆಗಿರುವಂತಹ ಮಟೀರಿಯಲ್ ಗ್ರೌಂಡಿನ ಕೆಳಗಡೆ ಇತ್ತು ಅಂದ್ರೆ, ಭೂಮಿಯ ಕೆಳಗಡೆ ಇತ್ತು ಅಂದ್ರೆ, ಅದು ಫಾಸಿಲ್ ಸೆಂಚುರೀಸ್ ಆಫ್ ಇಯರ್ಸ್ ಆದ್ಮೇಲೆ ಗ್ರೌಂಡಿಗೆ ಫಾಸಿಲ್ ಫ್ಯೂಯಲ್ಸ್ ಆಗಿ ಗ್ರೌಂಡಿಗೆ ಕಾರ್ಬನ್ ಅನ್ನ ಕೊಡುತ್ತೆ. ಇದು ಡಿಕೆ ಆಯ್ತು. ಇನ್ನೊಂದು ರೆಸ್ಪಿರೇಷನ್. ಸೊ ನಾವು ಪ್ರತಿ ಸಲ ರೆಸ್ಪೈರ್ ಮಾಡಿದಾಗ ಏನ್ ಮಾಡ್ತೀವಿ, ಆಕ್ಸಿಜನ್ ಅನ್ನ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ರೆಸ್ಪಿರೇಷನ್ ಅಥವಾ ಬ್ರೀದ್ ಮಾಡಿದಾಗ ನಾವು ಆಕ್ಸಿಜನ್ ಅನ್ನ ಇನ್ಹೇಲ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಎಕ್ಸೇಲ್ ಮಾಡ್ತೀವಿ. ಸೊ ಇದು ಪ್ರತಿಯೊಂದು ಈ ಭೂಮಿ ಮೇಲೆ ಇರುವಂಥ ಪ್ರತಿಯೊಂದು ಅನಿಮಲ್ಸ್ ಅಲ್ಲೂ ಕೂಡ ಆಗುತ್ತೆ. ಹಾಗಾಗಿ ರೆಸ್ಪಿರೇಷನ್ ಕೂಡ ತುಂಬಾನೇ ಒಂದು ಇಂಪಾರ್ಟೆಂಟ್ ಇದು ಫೆನಾಮಿನನ್ ಈ ಕಾರ್ಬನ್ ಸೈಕಲ್ ಅಲ್ಲಿ. ಇನ್ನೊಂದು ಏನ್ ಮಾಡ್ತೀವಿ, ಕಂಬಷನ್. ಸೊ ಕಂಬಷನ್ ಆದಾಗ ಏನಾಗುತ್ತೆ, ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ಟ್ರೀಸ್ ಆಗಿರ್ಬೋದು ಅಥವಾ ಫಾಸಿಲ್ ಫ್ಯೂಯಲ್ಸ್ ಆಗಿರ್ಬೋದು, ಇವೆಲ್ಲವನ್ನು ಬರ್ನ್ ಮಾಡಿದಾಗ ಕಾರ್ಬನ್ ರಿಲೀಸ್ ಆಗುತ್ತೆ ಅಟ್ಮಾಸ್ಫಿಯರಿಗೆ. ಹಾಗಾಗಿ ಸೊ ಡಿಕೆ, ರೆಸ್ಪಿರೇಷನ್, ಕಂಬಷನ್ ಇವೆಲ್ಲ ಪ್ರೋಸೆಸ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಮೂವಿಂಗ್ ಆಫ್ ಕಾರ್ಬನ್ ಇನ್ ಟು ದಿ ಅಟ್ಮಾಸ್ಫಿಯರ್ ಅಲ್ಲಿ. ಸೊ ಫ್ರೆಂಡ್ಸ್, ನಾವು ಇವಾಗ ವಾಟರ್ ಸೈಕಲ್ ಮತ್ತೆ ಕಾರ್ಬನ್ ಸೈಕಲ್ಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ ನಾವು ನೈಟ್ರೋಜನ್ ಸೈಕಲ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ನೈಟ್ರೋಜನ್ ಸೈಕಲ್ ಬಗ್ಗೆ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ನೈಟ್ರೋಜನ್ ನಮ್ಮ ಲೈಫಿಗೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ
ತಿಳ್ಕೊಳ್ಳೋಣ ಫಸ್ಟ್. ಬಿಕಾಸ್ ಇದರ ಮೇಲೆ ನೈಟ್ರೋಜನ್ ಇಂಪಾರ್ಟೆನ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ. ಸೊ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಏನಿರ್ತವೆ ಅವು ನೈಟ್ರೋಜನ್ ಇಲ್ಲ ಅಂದ್ರೆ ಬದುಕೋದಕ್ಕೆ ಸಾಧ್ಯನೇ ಆಗಲ್ಲ. ಯಾಕೆ ಅಂತಂದ್ರೆ ಸೊ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಈ ಸೆಲ್ಸ್ ಮತ್ತೆ ಈ ಪ್ರೋಸೆಸ್ಗಳೇನಿದೆ ಅವುಗಳ ಇಂಪಾರ್ಟೆಂಟ್ ಪಾರ್ಟು ಈ ನೈಟ್ರೋಜನ್. ಯಾಕೆ ಅಂದರೆ ಅಮೈನೋ ಆಸಿಡ್ಸು ಮತ್ತು ಪ್ರೋಟೀನ್ಸ್ ಮತ್ತು DNA ಇವೆಲ್ಲದರಲ್ಲೂ ನೈಟ್ರೋಜನ್ ಇರುತ್ತೆ. ಸೊ ಅಮೈನೋ ಆಸಿಡ್ಸು, ಸೊ ಪ್ರೋಟೀನ್ಸು ಮತ್ತು DNA. ಸೊ ಅಮೈನೋ ಆಸಿಡ್ಸು, ಪ್ರೋಟೀನ್ಸು ಮತ್ತು DNA ಇವೆಲ್ಲದರಲ್ಲೂ ನೈಟ್ರೋಜನ್ ಇರಲೇಬೇಕು. ಹಾಗಾಗಿ ನೈಟ್ರೋಜನ್ ಇಲ್ಲ ಅಂದರೆ ಪ್ಲಾಂಟ್ಸ್ ಮತ್ತು ಅನಿಮಲ್ಸು ಸರ್ವೈವ್ ಆಗೋದಕ್ಕೆ ಚಾನ್ಸೇ ಇಲ್ಲ, ಸಾಧ್ಯನೇ ಇಲ್ಲ. ಹಾಗಾಗಿ ನೈಟ್ರೋಜನ್ ನಮ್ಮ ಲೈಫಿಗೆ ತುಂಬಾ ಒಂದು ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಯಾಕೆ ಇಂಪಾರ್ಟೆಂಟು ಅಂದರೆ ಈ ಪ್ಲಾಂಟ್ಸಲ್ಲಿ ಈ ಫೋಟೋಸಿಂಥಸಿಸ್ ಆಗಬೇಕು ಅಂದರೆ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಸೊ ಕ್ಲೋರೋಪ್ಲಾಸ್ಟಲ್ಲಿ ಕ್ಲೋರೋಫಿಲ್ ಅನ್ನುವಂಥ ಒಂದು ಪಿಗ್ಮೆಂಟ್ ಇರುತ್ತೆ, ಕನ್ನಡದಲ್ಲಿ ಪತ್ರಹರಿತ್ತು ಅಂತ ಅಂತೀವಿ. ಸೊ ಈ ಕ್ಲೋರೋಫಿಲ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಇದರಲ್ಲೂ ಕೂಡ ನೈಟ್ರೋಜನ್ ಬೇಕು. ಸೊ ನೈಟ್ರೋಜನ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಟು ಮೇಕ್ ಕ್ಲೋರೋಫಿಲ್ ಇನ್ ಪ್ಲಾಂಟ್ಸ್. ಸೊ ಓವರ್ ಆಲ್ ನೈಟ್ರೋಜನ್ ಯಾಕೆ ನಮಗೆ ಇಂಪಾರ್ಟೆಂಟು ಅಂತಂದರೆ, ಸೊ ನೈಟ್ರೋಜನ್ ಇಸ್ ಪ್ರೆಸೆಂಟ್ ಇನ್ ಅಮೈನೋ ಆಸಿಡ್ಸ್, proteins and in DNA, and in plants to make chlorophyll nitrogen is important. ಹಾಗಾಗಿ ನೈಟ್ರೋಜನ್ ನಮಗೆ ಒಂದು ಲೈಫ್ ಓವರ್ ಆಲ್ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಇಬ್ಬರಿಗೂ ತುಂಬಾ ಒಂದು ಇಂಪಾರ್ಟೆಂಟ್. ಸೊ ಹಾಗಾಗಿ ನೈಟ್ರೋಜನ್ ಸೈಕಲ್ ತುಂಬಾ ಒಂದು ಇಂಪಾರ್ಟೆಂಟ್ ಸೈಕಲ್ ಆಗುತ್ತೆ. ಈ ನೈಟ್ರೋಜನ್ ಸೈಕಲಲ್ಲಿ ನಮಗೆ ಈ ಪ್ರೋಸೆಸ್ ಆಫ್ ನೈಟ್ರೋಜನ್ ಸೈಕಲಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದರೆ ಅದು ಬ್ಯಾಕ್ಟೀರಿಯಾ. ಸೊ ಬ್ಯಾಕ್ಟೀರಿಯಾಗಳೇನು ಮಾಡುತ್ತೆ, ಈ ಬ್ಯಾಕ್ಟೀರಿಯಾಗಳೇನು ಮಾಡುತ್ತೆ, ನೈಟ್ರೋಜನ್, ಈ ಬ್ಯಾಕ್ಟೀರಿಯಾಸ್ ಹೆಲ್ಪ್ ದ ನೈಟ್ರೋಜನ್ to change its state so that it can be used. So when nitrogen is absorbed by the soil, so nitrogen soil ಇಂದ ಅಬ್ಸಾರ್ವ್ ಆದಾಗ ಡಿಫ್ರೆಂಟ್ ಬ್ಯಾಕ್ಟೀರಿಯಾಸು ಅದಕ್ಕೆ ಹೆಲ್ಪ್ ಮಾಡುತ್ತೆ, ಅದರ ಸ್ಟೇಟನ್ನು ಚೇಂಜ್ ಮಾಡೋದಕ್ಕೆ. ಸೊ ಅದು ಸ್ಟೇಟ್ ಚೇಂಜ್ ಆದಮೇಲೆ ಅಷ್ಟೇ ಅದು ಲೈಕ್ ನೈಟ್ರೋಜನ್ ಈ ಥರ ಫ್ರೀ ಫಾರ್ಮಲ್ಲಿ ಪ್ಲಾಂಟ್ಸ್ಗಳಿಗೆ ಅಬ್ಸಾರ್ವ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಆ ಥರ ಇದ್ದಿದ್ರೆ ಸೊ ಅಟ್ಮಾಸ್ಫಿಯರಲ್ಲಿ ತುಂಬಾ ಒಂದು ನೈಟ್ರೋಜನ್ ಇರುತ್ತೆ. ಸೊ ಹಾಗೆ ಆ ನೈಟ್ರೋಜನ್ ಯಾಕೆ ಯೂಸ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂದರೆ ನೈಟ್ರೋಜನ್ನ ಡೈರೆಕ್ಟ್ ಫಾರ್ಮಲ್ಲಿ ಪ್ಲಾಂಟ್ಸ್ಗಳು ಯೂಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಗ್ರೌಂಡಲ್ಲಿ ಇರುವಂಥ ನೈಟ್ರೋಜನ್ಗಳು ಪ್ಲಾಂಟ್ಸಿಗೆ ಸಿಗಬೇಕು ಅಂದರೆ ಅದು ಬ್ಯಾಕ್ಟೀರಿಯಾಗಳು ಸಹಾಯದಿಂದ ಅವುಗಳ ಫಾರ್ಮನ್ನು ಕನ್ವರ್ಟ್ ಮಾಡಿ ಪ್ಲಾಂಟ್ಸ್ಗಳಿಗೆ ಅಬ್ಸಾರ್ವ್ ಮಾಡೋಕ್ಕೆ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಇಂಥ ಬ್ಯಾಕ್ಟೀರಿಯಾಗಳಿಗೆ ಎಕ್ಸಾಂಪಲ್ಸ್ ಕೊಡ್ತೀವಿ ನಾವು ಅಂದರೆ ಇದಕ್ಕೆ ರೈಸೋಬಿಯಂ ಬ್ಯಾಕ್ಟೀರಿಯಾ ತುಂಬಾ ಹೆಲ್ಪ್ ಆಗುತ್ತೆ. ಈ ದ್ವಿದಳ ಧಾನ್ಯಗಳಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ತುಂಬಾ ಇರುತ್ತೆ. ಹಾಗಾಗಿ ಅವು ನೈಟ್ರೋಜನ್ ಸ್ಟೇಟನ್ನು ಚೇಂಜ್ ಮಾಡಿ ಪ್ಲಾಂಟ್ಸ್ಗಳು ಅವನ್ನು ಅಬ್ಸಾರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ನೈಟ್ರೋಜನ್ ಸೈಕಲಲ್ಲಿ ಕೆಲವು ಪ್ರೋಸೆಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಫಿಕ್ಸೇಷನ್ ಅಂದರೆ ಏನು? ಸೊ ಫಿಕ್ಸೇಷನ್ ಅಂದರೆ ಏನಪ್ಪ ಅಂದರೆ ಅದು ಈ ನೈಟ್ರೋಜನ್ ಸೈಕಲಲ್ಲಿ ಫಸ್ಟ್ ಸ್ಟೆಪ್ ಅದು. ಸೊ ಏನು ಮಾಡುತ್ತೆ ಅಂದರೆ, ಸೊ ನೈಟ್ರೋಜನ್ ಹೆಲ್ಪ್ಸ್ ಇನ್ ದಿ ಪ್ರೋಸೆಸ್ ಆಫ್ ಮೇಕಿಂಗ್ ನೈಟ್ರೋಜನ್ ಯೂಸಬಲ್ ಬೈ ಪ್ಲಾಂಟ್ಸ್. ಈ ಫಿಕ್ಸೇಷನ್ ಏನು ಮಾಡುತ್ತೆ, ಈ ಪ್ಲಾಂಟ್ಸ್ಗಳಿಗೆ ನೈಟ್ರೋಜನ್ ಉಪಯೋಗ ಆಗುವಂಥ ಫಾರ್ಮಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಫಿಕ್ಸೇಷನು. ಹಿಯರ್ ಬ್ಯಾಕ್ಟೀರಿಯಾ ಚೇಂಜ್ ನೈಟ್ರೋಜನ್ ಇಂಟು ಅಮೋನಿಯಂ. ಇಲ್ಲೇನು ಮಾಡುತ್ತೆ ಫಿಕ್ಸೇಷನಲ್ಲಿ ಅಂದರೆ ನೈಟ್ರೋಜನ್ ಇದ್ದಿದ್ದು ಬ್ಯಾಕ್ಟೀರಿಯಾಗಳ ಸಹಾಯದಿಂದ ಅಮೋನಿಯಂ ಆಗತ್ತೆ. ಸೊ ನೈಟ್ರೋಜನ್ ಇದ್ದಿದ್ದು ಬ್ಯಾಕ್ಟೀರಿಯಾಗಳ ಸಹಾಯದಿಂದ ಅಮೋನಿಯಂ ಆಗತ್ತೆ. ಆ ಒಂದು ಫೆನಾಮಿನನ್ನ ನಾವು ಫಿಕ್ಸೇಷನ್ ಅಂತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೋಸೆಸ್ ಯಾವುದು ಹಾಗಾದರೆ? ನೆಕ್ಸ್ಟು ಅಸಿಮಿಲೇಷನ್ ಅಂದರೆ ಏನು? ಸೊ ಅಸಿಮಿಲೇಷನ್ ಅಂದರೆ ಏನಪ್ಪ ಅಂದರೆ, ಸೊ ಅಸಿಮಿಲೇಷನ್ ಹೋಗೋದಕ್ಕಿಂತ ಮುಂಚೆ ನಾವು ನೈಟ್ರಿಫಿಕೇಷನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಮೆನ್ಷನ್ ಆಗಿಲ್ಲ ಅದು. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೈಟ್ರಿಫಿಕೇಷನ್. ಸೊ ನೈಟ್ರಿಫಿಕೇಷನ್ ಅಂದರೆ ಏನು? ಸೊ ನೈಟ್ರಿಫಿಕೇಷನ್ ಏನು ಅಂದರೆ ಏನಪ್ಪ ಅಂದರೆ ಈ ನೈಟ್ರೋಜನ್ ಅನ್ನ ಬ್ಯಾಕ್ಟೀರಿಯಾಗಳು ಸೊ ಅಮೋನಿಯಂ ಆಗಿ ಕನ್ವರ್ಟ್ ಮಾಡುತ್ತೆ. ಹೌದಾ? ಇದು ಫಿಕ್ಸೇಷನ್ ಅಂತೀವಿ. ಸೊ ಈ ಥರ ಅಮೋನಿಯಂ ಆಗಿ ಕನ್ವರ್ಟ್ ಆಗಿರುವಂಥ ಒಂದು ನೈಟ್ರೋಜನ್ ಫಾರ್ಮನ್ನು ನೈಟ್ರೇಟ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ ಕೆಲವು ಬ್ಯಾಕ್ಟೀರಿಯಾಸು. ಇದು ನೈಟ್ರಿಫಿಕೇಷನ್. ದ ಕನ್ವರ್ಷನ್ ಆಫ್ ಅಮೋನಿಯಂ ಇಂಟು ನೈಟ್ರೇಟ್ಸ್ ವಿತ್ ದ ಹೆಲ್ಪ್ ಆಫ್ ಬ್ಯಾಕ್ಟೀರಿಯಾ ಈಸ್ ಕಾಲ್ಡ್ ಆಸ್ ನೈಟ್ರಿಫಿಕೇಷನ್. ಸೊ ನೈಟ್ರೇಟ್ಸ್ ಫಾರ್ಮಲ್ಲಿ ಪ್ಲಾಂಟ್ಸ್ಗಳು
ಈ ನೈಟ್ರೋಜನ್ ಅನ್ನ ಯೂಸ್ ಮಾಡ್ಕೋಬಹುದು, ಅದನ್ನ ಅಬ್ಸಾರ್ಬ್ ಮಾಡ್ಕೋಬಹುದು. ಇದು ನೈಟ್ರಿಫಿಕೇಶನ್ ಆಯ್ತು. ನೆಕ್ಸ್ಟ್ ನಮಗೆ ಅಸಿಮಿಲೇಷನ್ ಬಗ್ಗೆ ಓದೋಣ. ಸೊ ಅಸಿಮಿಲೇಷನ್ ಅಂದ್ರೆ ಏನು? ಅಸಿಮಿಲೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಅಸಿಮಿಲೇಷನ್ ಅಂದ್ರೆ ಏನು? ಸೊ ಅಸಿಮಿಲೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಈ ಪ್ಲಾಂಟ್ಸ್ಗಳು ನೈಟ್ರೇಟ್ಸ್ ಫಾರ್ಮ್ ಅಲ್ಲಿ ಏನ್ ಅಬ್ಸಾರ್ಬ್ ಮಾಡ್ಕೊಂಡಿರತ್ತೆ ಈ ನೈಟ್ರೋಜನ್ ನ, ಅದು ಪ್ಲಾಂಟ್ಸ್ ರೂಟ್ ಮುಖಾಂತರ ಅದರ ನೈಟ್ರೋಜನ್ ಇಡೀ ಪ್ಲಾಂಟ್ ಬಾಡಿಲಿ ಯೂಸ್ ಆಗಬೇಕು. ಅದನ್ನ ಇನ್ನು ಅಮೈನೋ ಆಸಿಡ್ಸ್ ಆಗಿ ಆಗಿ ಯೂಸ್ ಮಾಡ್ಕೊಳ್ಳುತ್ತೆ, ಅಥವಾ ನ್ಯೂಕ್ಲಿಕ್ ಆಸಿಡ್ಸ್ ಫಾರ್ಮೇಶನ್ ಅಲ್ಲಿ ಯೂಸ್ ಮಾಡ್ಕೊಳ್ಳುತ್ತೆ, ಮತ್ತೆ ಕ್ಲೋರೋಫಿಲ್ ಫಾರ್ಮೇಶನ್ ಅಲ್ಲಿ ಯೂಸ್ ಮಾಡ್ಕೊಳ್ಳುತ್ತೆ. ಈ ತರ ಅಸಿಮಿಲೇಷನ್ ಮಾಡ್ಕೊಳ್ಳುತ್ತೆ. ಈ ಒಂದು ನೈಟ್ರೇಟ್ಸ್ ಇದ್ದಿದ್ದು ಪ್ಲಾಂಟ್ ತನ್ನ ಯಾವ್ಯಾವ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳುತ್ತೆ ಅದನ್ನ ನಾವು ಅಸಿಮಿಲೇಷನ್ ಅಂತೀವಿ. ಸೊ ನೈಟ್ರೇಟ್ಸ್ ಈಸ್ ಯೂಸ್ಡ್ ಬೈ ದ ಪ್ಲಾಂಟ್ in the form of nitrogen to make amino acids, nucleic acids and chlorophyll, and this process is called as assimilation. So next ನಮಗೆ ಅಮೋನಿಫಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಅಮೋನಿಫಿಕೇಶನ್ ಅಂದ್ರೆ ಏನು? ಸೊ ಅಮೋನಿಫಿಕೇಶನ್ ಅಂದ್ರೆ ಏನು ಇಲ್ಲ, ಇದು ಒಂದು ಡಿಕೇಯಿಂಗ್ ಪ್ರೊಸೆಸ್ಸಿನ ಒಂದು ಪಾರ್ಟ್ ಅಷ್ಟೇ. ಸೊ ಈ ಪ್ಲಾಂಟ್ ಅಥವಾ ಅನಿಮಲ್ ಏನು ಸತ್ತೋಗುತ್ತೆ, ಪ್ಲಾಂಟ್ ಅಥವಾ ಅನಿಮಲ್ ಸತ್ತೋದಾಗ ಡಿಕಂಪೋಸರ್ಸ್ ಅಂದ್ರೆ ಯಾವ್ಯಾವುದು, ಫಂಗೈ ಅಥವಾ ಬ್ಯಾಕ್ಟೀರಿಯಾ, ಇವೇನು ಮಾಡ್ತವೆ, ಈ ನೈಟ್ರೋಜನ್ ಮತ್ತೆ ಅಮೋನಿಯಂ ಫಾರ್ಮ್ ಆಗಿ ಕನ್ವರ್ಟ್ ಮಾಡಿ ನೈಟ್ರೋಜನ್ ಸೈಕಲ್ ಎಂಟ್ರಿ ಆಗೋ ಹಾಗೆ ಮಾಡ್ತವೆ. ಸೊ ಇದನ್ನ ಅಮೋನಿಫಿಕೇಶನ್ ಅಂತೀವಿ. ಸೊ ಅಮೋನಿಫಿಕೇಶನ್ ಅಂದ್ರೆ ಏನು? ಸೊ ಡಿಕೆ ಆಗಿರುವಂತ ಪ್ಲಾಂಟ್ಸ್ ಅಥವಾ ಅನಿಮಲ್ಸ್ ಬಾಡಿಯಿಂದ ಸೊ ಮತ್ತೆ ನೈಟ್ರೋಜನ್ ಅಮೋನಿಯಂ ಫಾರ್ಮ್ ಅಲ್ಲಿ ಸೊ ಸಾಯಿಲಿಗೆ ಎಂಟ್ರಿ ಹೊಡೆಯುತ್ತೆ, ಇದನ್ನ ಅಮೋನಿಫಿಕೇಶನ್ ಅಂತೀವಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೋಸೆಸ್ ಯಾವುದು? ಡಿನೈಟ್ರಿಫಿಕೇಶನ್. ಸೊ ಈ ಡಿನೈಟ್ರಿಫಿಕೇಶನ್ ಅಂದ್ರೆ ಏನು? ಸೊ ಎಕ್ಸ್ಟ್ರಾ ನೈಟ್ರೋಜನ್ ಇನ್ ದ ಸಾಯಿಲ್ ಗೆಟ್ಸ್ ಪುಟ್ ಬ್ಯಾಕ್ ಔಟ್ ಇನ್ ಟು ದಿ ಏರ್. ಈ ಸಾಯಿಲ್ ಅಲ್ಲಿ ಈ ಎಕ್ಸ್ಟ್ರಾ ನೈಟ್ರೋಜನ್ ಏನಿರುತ್ತೆ ಅದು ಈ ಮತ್ತೆ ಸಾಯಿಲ್ ಈ ಅಟ್ಮಾಸ್ಫಿಯರ್ಗೆ ವಾಪಸ್ ಹೋಗುತ್ತೆ, ಸೊ ನೈಟ್ರೋಜನ್ ಆಗಿ. ಸೊ ಅದನ್ನ ನಾವು ಡಿನೈಟ್ರಿಫಿಕೇಶನ್ ಅಂತೀವಿ. ಇಲ್ಲೂ ಕೂಡ ಬ್ಯಾಕ್ಟೀರಿಯಾಸ್ಗಳು ಹೆಲ್ಪ್ ಮಾಡ್ತವೆ. ನೆಕ್ಸ್ಟ್ ನಾವು ಸಲ್ಫರ್ ಸೈಕಲ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಸಲ್ಫರ್ ಸೈಕಲ್ ಅಂದ್ರೆ ಏನು? ಸೊ ಮೆಜಾರಿಟಿ ಆಫ್ ದ ಸಲ್ಫರ್ ಏನಾಗುತ್ತೆ, ಅದು ಅಂಡರ್ ಗ್ರೌಂಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಇನ್ ದ ಫಾರ್ಮ್ ಆಫ್ ಓಷನ್ ಆರ್ ರಾಕ್ಸ್. ಮತ್ತೆ ಇನ್ನು ಸ್ವಲ್ಪ ಅಮೌಂಟ್ ಆಫ್ ಸಲ್ಫರ್ ಏನಿರುತ್ತೆ ಅದು ಸ್ವಾಮ್ಸ್ ಮತ್ತೆ ವಾಲ್ಕ್ಯಾನೋಸ್ ಅಲ್ಲೂ ಕೂಡ ಕಾಣಿಸುತ್ತೆ ನಮಗೆ. ಸೊ ಈ ಸಲ್ಫರ್ ಸೈಕಲ್, ಸಲ್ಫರ್ ಈಸ್ ತುಂಬಾನೇ ಇಂಪಾರ್ಟೆಂಟ್ ಎಲಿಮೆಂಟ್ ನಮ್ಮ ಎಕೋಸಿಸ್ಟಮ್ ಅಲ್ಲಿ. ಸೊ ಯಾಕೆ ಅಂತಂದ್ರೆ ಈ ಮೆಜಾರಿಟಿ ಆಫ್ ದ ಸಲ್ಫರ್ ಏನಿರುತ್ತೆ ಈ ಅಂಡರ್ ಗ್ರೌಂಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಓಷನ್ ಅಥವಾ ರಾಕ್ಸ್ ಆಗಿ. ಇನ್ನು ಸ್ವಲ್ಪ ಸಲ್ಫರ್ ನಮಗೆ ವೋಲ್ಕ್ಯಾನೋಸ್ ಅಥವಾ ಸ್ವಾಮ್ಸ್ ಅಲ್ಲೂ ಕೂಡ ಇರುತ್ತೆ. ಸೊ ಈ ಹ್ಯೂಮನ್ಸ್ ಆಡ್ ಎಕ್ಸ್ಟ್ರಾ ಸಲ್ಫರ್ ಬೈ ಫಾಸಿಲ್ ಫ್ಯೂಯಲ್ ಕಂಬಷನ್. ನಾವೇನ್ ಮಾಡ್ತೀವಿ, ಈ ಆಲ್ರೆಡಿ ಸಲ್ಫರ್ ಇರುತ್ತೆ ಅಂಡರ್ ಗ್ರೌಂಡ್ ಅಲ್ಲಿ ಆಗಿರ್ಬೋದು, ಅಥವಾ ಥ್ರೂ ವೋಲ್ಕ್ಯಾನೋಸ್ ಸಲ್ಫರ್ ಆಡ್ ಆಗಿರುತ್ತೆ. ಮತ್ತೆ ನಾವು ಹ್ಯೂಮನ್ಸ್ ಏನು ಮಾಡ್ತೀವಿ, ಸೊ ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಈ ಫಾಸಿಲ್ ಫ್ಯೂಯಲ್ನ ಕಂಬಷನ್ ಮಾಡೋದ್ರಿಂದ ಆಗಿರ್ಬೋದು, ಮತ್ತೆ ಸಲ್ಫರ್ನ ಆಡ್ ಮಾಡ್ತೀವಿ ಈ ನೇಚರಿಗೆ. ಸೊ ಈ ಸಲ್ಫರ್ ಸೈಕಲ್ ಅಲ್ಲಿ ಸ್ಟೆಪ್ಸ್ ಏನೇನು ಅಂತ ನೋಡೋದಾದ್ರೆ, ಈ ರಾಕ್ಸ್ ಏನಿರುತ್ತೆ ಈ ಎರೋಷನ್ ಇಂದ ವಾರ್ನ್ ಆಗತ್ತೆ. ರಾಕ್ಸ್ ಅಂದ್ರೆ ರಾಕ್ಸ್ ಎರೋಷನ್ ಆಗತ್ತೆ. ರಾಕ್ಸ್ ಎರೋಷನ್ ಆಗ್ಬಿಟ್ಟು ಈ ರಾಕ್ಸ್ ಏನಿರುತ್ತೆ ಎರೋಷನ್ ಆಗತ್ತೆ. ಸೊ ರಾಕ್ಸ್ ಎರೋಷನ್ ಆಗ್ಬಿಟ್ಟು ಸಲ್ಫರ್ನ ರಿಲೀಸ್ ಮಾಡುತ್ತೆ. ಈ ಸಲ್ಫರು ಸಲ್ಫೇಟ್ ಆಗಿ ಈ ಏರಿಗೆ ಸೇರ್ಕೊಳ್ಳುತ್ತೆ. ಸೊ ರಾಕ್ಸ್ಗಳು ಎರೋಷನ್ ಆಗಿಬಿಟ್ಟು ಸಲ್ಫರ್ನ ರಿಲೀಸ್ ಮಾಡುತ್ತೆ. ಈ ಸಲ್ಫರು ಸಲ್ಫೇಟ್ ಆಗಿಬಿಟ್ಟು ಏರಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಈ ಪ್ಲಾಂಟ್ಸ್ ಏನು ಮಾಡುತ್ತೆ, ಈ ಒಂದು ಸಲ್ಫರನ್ನು ಫೋಟೋಸಿಂಥೆಸಿಸ್ ಥ್ರೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಮತ್ತೆ ಈ ಸಲ್ಫರ್ನ ಆರ್ಗ್ಯಾನಿಕ್ ಮಾಡುತ್ತೆ, ಆರ್ಗ್ಯಾನಿಕ್ ಸಲ್ಫರ್ ಆಗಿ ಮಾರ್ಪಾಡು ಮಾಡ್ತವೆ. ಈ ಅನಿಮಲ್ಸು ಅದರಲ್ಲೂ ಹರ್ಬಿವರ್ಸ್ ಏನಿರ್ತವೆ ಮತ್ತೆ ಈ ಆಮ್ನಿವರ್ಸ್ ಏನಿರ್ತವೆ ಈ ಸಲ್ಫರನ್ನು ಕನ್ಸ್ಯೂಮ್ ಮಾಡ್ತವೆ. ಈ ಪ್ಲಾಂಟ್ಸನ್ನು ತಿಂದಾಗ ಈ ಸಲ್ಫರ್ನ ಕನ್ಸ್ಯೂಮ್ ಮಾಡ್ತವೆ. ಹೀಗಾಗಿ ಸಲ್ಫರ್ ಏನಾಗುತ್ತೆ, ಒಂದ್ಸಲ ಪ್ಲಾಂಟ್ಸ್ ಇಂದ ಈ ಹರ್ಬಿವರ್ಸ್ ಥ್ರೂ ಫುಡ್ ಚೈನಿಗೆ ಎಂಟ್ರಿ ಹೊಡೆದ್ಮೇಲೆ ಸೆಕೆಂಡರಿ ಕನ್ಸ್ಯೂಮರ್ಸ್ ಹೋಗುತ್ತೆ, ಸೆಕೆಂಡರಿ ಕನ್ಸ್ಯೂಮರ್ಸ್ ಇಂದ ಟೆರಿಷರಿ ಕನ್ಸ್ಯೂಮರ್ಸ್ ಹೋಗುತ್ತೆ, ಟೆರಿಷರಿ ಕನ್ಸ್ಯೂಮರ್ಸ್ ಪ್ರೈಮರಿ ಕನ್ಸ್ಯೂಮರ್ಸ್ ತಿಂದಾಗ.
ಈ ಥರ ಆಗಿ ಪ್ಲಾಂಟ್ಸ್ ಮತ್ತು ಈ ಪ್ಲಾಂಟ್ಸಿಂದ ಅನಿಮಲ್ಸಿಗೆ ಸೊ ಸಲ್ಫರ್ ಎಂಟ್ರಿ ಹೊಡೆದಿರುತ್ತೆ. ಸೊ ಪ್ಲಾಂಟ್ಸಿಂದ ಅನಿಮಲ್ಸಿಗೆ ಸಲ್ಫರ್ ಎಂಟ್ರಿ ಹೊಡೆದಿರುತ್ತೆ. ಸೊ ಇವನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಸತ್ತಾಗ ಈ ಸಲ್ಫರ್ ಏನಾಗುತ್ತೆ ಮತ್ತೆ ಅಟ್ಮಾಸ್ಫಿಯರ್ ಡಿಸಿಪೇಟ್ ಆಗುತ್ತೆ, ಸಲ್ಫೇಟ್ ಆಗಿ, ಆ್ಯಂಡ್ ಮತ್ತೆ ಅದು ಈ ಡಿಕಂಪೋಸರ್ಸ್ ಬಾಡಿಯಿಂದ ಬಾಡಿ ಥ್ರೂ ಮತ್ತೆ ಗ್ರೌಂಡಿಗೆ ಹೋಗುತ್ತೆ. ಸಲ್ಫರ್ ಈ ಅಟ್ಮಾಸ್ಫಿಯರಲ್ಲಿರೋ ಸಲ್ಫರ್ ಏನಾಗುತ್ತೆ ಈ ಸಾಯಿಲಿಗೆ ಮತ್ತೆ ವಾಪಸ್ ಹೋಗುತ್ತೆ. ಹೇಗೆ? ಸೊ ವಾಟರ್ ಸೈಕಲಿಂದ ಕೂಡ ಹೋಗುತ್ತೆ. ಹೇಗಪ್ಪ? ಸೊ ಈ ವಾಟರ್ ಆ್ಯಸಿಡ್ ರೈನ್ ಆದರೆ ಸಲ್ಫರಿಕ್ ಆ್ಯಸಿಡ್ ಕೂಡ ಅದರ ಒನ್ ಆಫ್ ದ ಆ್ಯಸಿಡ್ಸ್ ಆಗಿರುತ್ತೆ. ಅದು ಥ್ರೂ ರೈನ್ ಆಗಿ ಸಲ್ಫರ್ ಮತ್ತೆ ಸಾಯಿಲಿಗೆ ರೀಚ್ ಆಗುತ್ತೆ. ಅದಕ್ಕೆ ಇದು ಸಲ್ಫರ್ ಸೈಕಲ್ನ ಒಂದು ಬ್ರೀಫೆಸ್ಟ್ ಸ್ಟೆಪ್ ಎಕ್ಸ್ಪ್ಲನೇಷನ್. ನಾವು ಸೈಕಲ್ ಹಾಕಿ ನಾನು ತೋರಿಸಿಲ್ಲ, ಯಾಕೆ ಅಂತಂದರೆ ಸೈಕಲ್ಸ್ ಡಯಾಗ್ರಾಮ್ಸ್ ಎಲ್ಲ ನಮಗೆ ನೆಸೆಸಿಟಿ ಇಲ್ಲ, ಹಾಗಾಗಿ ನಾನು ಸೈಕಲ್ಸನ್ನು ಹಾಕಿ ತೋರಿಸಿಲ್ಲ. ನೆಕ್ಸ್ಟ್ ಸೈಕಲ್ ಯಾವುದು ಹಾಗಾದರೆ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಾಸ್ಫರಸ್ ಸೈಕಲ್. ಸೊ ಫಾಸ್ಫರಸ್ is a very important nutrient for animals and plants. ಈ ಅನಿಮಲ್ಸ್ ಮತ್ತು ಪ್ಲಾಂಟ್ಸ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್. ಯಾಕೆ ಅಂತಂದರೆ ಸೆಲ್ ಡೆವಲಪ್ಮೆಂಟಿಗೆ ಆಗಿರ್ಬೋದು, ಅಥವಾ ನಮ್ಮ ಎನರ್ಜಿ ಸ್ಟೋರ್ ಆಗಿರುತ್ತೆ ಇನ್ ದ ಫಾರ್ಮ್ ಆಫ್ ಅಡಿನೋಸಿನ್ ಟ್ರೈಫಾಸ್ಫೇಟ್. ಸೊ ಅಡಿನೋಸಿನ್ ಟ್ರೈಫಾಸ್ಫೇಟ್ ಫಾರ್ಮಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ ATP ಫಾರ್ಮಲ್ಲಿ, ಮತ್ತು DNA ಫಾಸ್ಫರಸ್ ಇರುತ್ತೆ, ಮತ್ತು ಲಿಪಿಡ್ಸಲ್ಲೂ ಕೂಡ ಫಾಸ್ಫೇಟ್ ಇರುತ್ತೆ. ಹಾಗಾಗಿ ಫಾಸ್ಫರಸ್ ನಮಗೆ ತುಂಬಾ ಒಂದು ಇಂಪಾರ್ಟೆಂಟ್ ಕೆಮಿಕಲ್ ಆಗುತ್ತೆ, ತುಂಬಾ ಒಂದು ಎಸೆನ್ಷಿಯಲ್ ಎಲಿಮೆಂಟ್ ಆಗುತ್ತೆ ನಮ್ಮ ಲಿವಿಂಗ್ ಬೀಯಿಂಗ್ಸಿಗೆ. ಈ ಫಾಸ್ಫರಸ್ನ ಇಂಪಾರ್ಟೆನ್ಸ್ ಗೊತ್ತಾಯಿತು. ಇಂಪಾರ್ಟೆನ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಹಾಗಾದರೆ ಫಾಸ್ಫರಸ್ ಸೈಕಲಲ್ಲಿ ಯಾವ್ಯಾವ ಸ್ಟೆಪ್ಸ್ ಬರುತ್ತೆ ಅನ್ನೋದನ್ನು ಸ್ವಲ್ಪ ಬ್ರೀಫಾಗಿ ನೋಡೋಣ. ಈ ಫಾಸ್ಫರಸ್ ಸೈಕಲಲ್ಲಿ ಏನಾಗುತ್ತೆ, ರೈನ್ ಮತ್ತು ವೆದರಿಂಗ್ ಆಗಿ ರಾಕ್ಸಿಂದ ಏನಾಗುತ್ತೆ ಫಾಸ್ಫೇಟ್ ಅಯಾನ್ಸ್ ಮತ್ತು ಬೇರೆ ಮಿನರಲ್ಸ್ ರಿಲೀಸ್ ಆಗುತ್ತೆ. ಸೊ ಈ ರೈನಿಂಗಿಂದ ಆ್ಯಕ್ಷನಿಂದ ಆಗಿರ್ಬೋದು ಅಥವಾ ವೆದರಿಂಗ್ ಆ್ಯಕ್ಷನಿಂದ ಆಗಿರ್ಬೋದು, ಈ ಎರಡು ಆ್ಯಕ್ಷನಿಂದ ರಾಕ್ಸಿಂದ ಫಾಸ್ಫೇಟ್ ಅಯಾನ್ಸ್ ರಿಲೀಸ್ ಆಗುತ್ತೆ. ಈ ಒಂದು ಫಾಸ್ಫೇಟ್ ಅಯಾನ್ಸ್ ಏನಾಗುತ್ತೆ ಸಾಯಿಲ್ ಮತ್ತು ವಾಟರಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಈ ಡಿಸ್ಟ್ರಿಬ್ಯೂಟ್ ಆಗಿರುವಂಥ ಫಾಸ್ಫೇಟ್ ಅಯಾನನ್ನು ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸು, ಈ ಡಿಸ್ಟ್ರಿಬ್ಯೂಟ್ ಆಗಿರುವಂಥ ಫಾಸ್ಫೇಟ್ ಅಯಾನನ್ನು ಪ್ಲಾಂಟ್ಸ್ ಟೇಕಪ್ ಮಾಡ್ಕೊಳ್ಳುತ್ತೆ. ಸೊ ಈ ಡಿಸ್ಟ್ರಿಬ್ಯೂಟ್ ಆಗಿರುವಂಥ ಈ ಫಾಸ್ಫೇಟನ್ನು ಪ್ಲಾಂಟ್ಸ್ ತಗೊಳ್ಳುತ್ತೆ. ಸೊ ಈ ಸಾಯಿಲಿಂದ ಪ್ಲಾಂಟ್ಸ್ ತಗೊಂಡಿರುತ್ತೆ. ಈ ಪ್ಲಾಂಟ್ಸನ್ನು ಆಮೇಲೆ ಕನ್ಸ್ಯೂಮರ್ಸ್ ತಿಂದಾಗ ಅನಿಮಲ್ಸ್ ಸೈಕಲಿಗೂ ಕೂಡ ಅನಿಮಲ್ಸ್ ಬಾಡಿ ಒಳಗಡೆ ಈ ಫಾಸ್ಫೇಟ್ ಎಂಟ್ರಿ ಆಗುತ್ತೆ. ಸೊ ಒನ್ಸ್ ಅಥವಾ ಪ್ಲಾಂಟ್ ಅಥವಾ ಅನಿಮಲ್ ಬಾಡಿ ಒಳಗಡೆ ಫಾಸ್ಫೇಟ್ ಇನ್ಕಾರ್ಪೊರೇಟ್ ಆದಾಗ ಅದು ಈ ಆರ್ಗ್ಯಾನಿಕ್ ಮ್ಯಾಲಿಕ್ಯೂಲ್ಸ್ ಸಚ್ ಆಸ್ DNA ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಮತ್ತು ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಸತ್ತಾಗ ಇದು ಡಿಕೆ ಆಗುತ್ತೆ. ಡಿಕೆ ಆದಮೇಲೆ ಮತ್ತೆ ಆರ್ಗ್ಯಾನಿಕ್ ಫಾಸ್ಫೇಟು ಸಾಯಿಲಿಗೆ ರಿಟರ್ನ್ ಆಗುತ್ತೆ. ಸೊ ಹಾಗಾಗಿ ವಿತಿನ್ ದಿ ಸಾಯಿಲ್ ಆರ್ಗ್ಯಾನಿಕ್ ಫಾರ್ಮ್ಸ್ ಆಫ್ ಫಾಸ್ಫೇಟ್ಸ್ ಕ್ಯಾನ್ ಬಿ ಮೇಡ್ ಅವೈಲೇಬಲ್ ಟು ಪ್ಲಾಂಟ್ಸ್ ಬೈ ಬ್ಯಾಕ್ಟೀರಿಯಾ. ಸೊ ಹಾಗಾಗಿ ಸಾಯಿಲ್ಸ್ ಒಳಗಡೆನೆ ಈ ಕೆಲವು ಬ್ಯಾಕ್ಟೀರಿಯಾಗಳಿಗೆ ಈ ಫಾಸ್ಫೇಟ್ ಸಿಗುತ್ತೆ. ಆ ಫಾಸ್ಫೇಟನ್ನು ಆ ಬ್ಯಾಕ್ಟೀರಿಯಾಗಳು ಬ್ರೇಕ್ ಡೌನ್ ಮಾಡಿಬಿಟ್ಟು ಇನ್ಆರ್ಗ್ಯಾನಿಕ್ ಫಾರ್ಮ್ ಆಫ್ ಫಾಸ್ಫರಸ್ಸಿಗೆ ತೊಗೊಂಡು ಹೋಗುತ್ತೆ. ಈ ಆರ್ಗ್ಯಾನಿಕ್ ಫಾಸ್ಫೇಟ್ ಏನಿರುತ್ತೆ ಸಾಯಿಲ್ ಒಳಗಡೆ ಅದನ್ನು ಬ್ರೇಕ್ ಡೌನ್ ಮಾಡುತ್ತೆ. ಬ್ಯಾಕ್ಟೀರಿಯಾಗಳು ಬ್ರೇಕ್ ಡೌನ್ ಮಾಡಿಬಿಟ್ಟು ಇನ್ಆರ್ಗ್ಯಾನಿಕ್ ಫಾಸ್ಫರಸ್ ಆಗಿ ಮಾಡುತ್ತೆ. ಈ ಒಂದು ಪ್ರೋಸೆಸ್ಸನ್ನು ಮಿನರಲೈಸೇಷನ್ ಅಂತಾರೆ. ಸೊ ಮಿನರಲೈಸೇಷನ್ ಅಂದರೆ ಏನಪ್ಪ ಅಂದರೆ ದ ಪ್ರೋಸೆಸ್ ಆಫ್ ಬ್ರೇಕಿಂಗ್ ಡೌನ್ ಆಫ್ ದಿ ಆರ್ಗ್ಯಾನಿಕ್ ಫಾಸ್ಫೇಟ್ into inorganic phosphorus by the bacteria is called as mineralization. ಸೊ ಈ ಮಿನರಲೈಸೇಷನ್ ಆಗೋದು ಅಂಡರ್ಗ್ರೌಂಡ್ ಒಳಗಡೆ. ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಸಾಯಿಲಲ್ಲಿ ಇರುವಂಥ ಫಾಸ್ಫರಸ್ ಏನಾಗುತ್ತೆ ಇವೆಂಚುಲಿ ಓಷನ್ಸಿಗೆ ಹೋಗಿ ಓಷನ್ಸ್ ಮತ್ತು ವಾಟರ್ ವೇಸಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಇದರಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಇಷ್ಟೊತ್ತು ನಾವು ಈ ಡಿಫ್ರೆಂಟ್ ಸೈಕಲ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ ನಾವು ಇಷ್ಟೊತ್ತು ಏನು ಸ್ಟಡಿ ಮಾಡಿದ್ವಿ ಇದರ ರಿಲೇಟೆಡ್ ಆಗಿ ಯಾವ ಥರ ಕ್ವಶನ್ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಎಕ್ಸಾಮ್ಸಲ್ಲಿ ಅಂತ ಒಂದೆರಡು ಸ್ಯಾಂಪಲ್ ಕ್ವಶನನ್ನು ನೋಡೋಣ. ಸೊ ಅದರಲ್ಲಿ UPSC CSE 2009 ಒಂದು ಕ್ವಶನ್ ಕೇಳಿದ್ದಾರೆ. ದ ಕಾನ್ಸೆಪ್ಟ್ ಆಫ್ ಕಾರ್ಬನ್ ಕ್ರೆಡಿಟ್ ಆರಿಜಿನೇಟೆಡ್ ಫ್ರಮ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್.
ಸೊ ಕಾರ್ಬನ್ ಕ್ರೆಡಿಟಿನ ಕಾನ್ಸೆಪ್ಟ್ ಏನಿದೆ, ಸೊ ಅದು ಯಾವಾಗಿಂದ ಶುರುವಾಯಿತು? ಸೊ ಆಪ್ಷನ್ ಎ ಬಂದ್ಬಿಟ್ಟು ಅರ್ತ್ ಸಮಿಟ್ ರಿಯೋಡಿ ಜನೈರೋದಲ್ಲಿ ಆಗುತ್ತೆ. ಆಪ್ಷನ್ ಬಿ ಬಂದ್ಬಿಟ್ಟು ಕ್ಯೋಟೋ ಪ್ರೋಟೋಕಾಲ್. ಆಪ್ಷನ್ ಸಿ ಬಂದ್ಬಿಟ್ಟು ಮಾಂಟ್ರಿಯಲ್ ಪ್ರೋಟೋಕಾಲ್. ಆಪ್ಷನ್ ಡಿ ಬಂದ್ಬಿಟ್ಟು G8 ಸಮಿಟ್ ಹೆಲಿಜನ್ ಡ್ಯಾಮ್. ಈ ಒಂದು ಕ್ವಶನಿಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ಸೊ ಕ್ಯೋಟೋ ಪ್ರೋಟೋಕಾಲ್. ಸೊ ಆಪ್ಷನ್ ಬಿ ಕ್ಯೋಟೋ ಪ್ರೋಟೋಕಾಲ್. ಸೊ ಕ್ಯೋಟೋ ಪ್ರೋಟೋಕಾಲ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಕಾರ್ಬನ್ ಕ್ರೆಡಿಟ್ ಅನ್ನುವಂಥ ಕಾನ್ಸೆಪ್ಟ್ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಕ್ಯೋಟೋ ಪ್ರೋಟೋಕಾಲ್ ಇನ್ವೆಂಟೆಡ್ ದ ಕಾನ್ಸೆಪ್ಟ್ ಆಫ್ ಕಾರ್ಬನ್ ಎಮಿಷನ್ ಟ್ರೇಡಿಂಗ್. ಸೊ ಕಾರ್ಬನ್ ಎಮಿಷನ್ ಟ್ರೇಡಿಂಗ್ ಮಾಡೋದ್ರ ಬಗ್ಗೆ ಫಸ್ಟ್ ಟೈಮ್ ಕ್ಯೋಟೋ ಪ್ರೋಟೋಕಾಲ್ ಅಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ ಕಾನ್ಸೆಪ್ಟು. ಕಾರ್ಬನ್ ಕ್ರೆಡಿಟ್ ಅಂದ್ರೆ ಏನು? ಸೊ ಈ ಕಾರ್ಬನ್ ಕ್ರೆಡಿಟ್ ಅಂದ್ರೆ ಏನು, ಕಾನ್ಸೆಪ್ಟ್ ಆಫ್ ಕಾರ್ಬನ್ ಕ್ರೆಡಿಟ್ ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಅಂತ ಗೊತ್ತಾಯಿತು. ಸೊ ಕ್ಯೋಟೋ ಪ್ರೋಟೋಕಾಲ್ ಅಲ್ಲಿ ಇಂಟ್ರೊಡ್ಯೂಸ್ ಆಯಿತು. ಸೊ ಹಾಗಾದರೆ ಸೊ ಈ ಕಾರ್ಬನ್ ಕ್ರೆಡಿಟ್ ಅಂದ್ರೆ ಏನು? ಸೊ ಕಾರ್ಬನ್ ಕ್ರೆಡಿಟ್ ಅಂದ್ರೆ ಏನಿಲ್ಲ, ಅದೊಂದು ಜನರಿಕ್ ಟರ್ಮ್. ಅದನ್ನ ಟ್ರೇಡೇಬಲ್ ಸರ್ಟಿಫಿಕೇಟು, ಅದು ಟ್ರೇಡೇಬಲ್ ಫಾರ್ ಎನಿ ಟ್ರೇಡೇಬಲ್ ಸರ್ಟಿಫಿಕೇಟ್ ಆರ್ ಇದೊಂದು ಪರ್ಮಿಟು. ಸೊ ಇದೇನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಸೊ ಒಂದು ಟನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಅದರ ಆ ಮಾಸಿಗೆ ಈಕ್ವಿಲೆಂಟ್ ಆಗಿರುವಂಥ ಯಾವುದಾದ್ರೂ ಒಂದು ಗ್ರೀನ್ ಹೌಸ್ ಗ್ಯಾಸನ್ನು ಸೊ ನೀವು ಎಮಿಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಟ್ರೇಡೇಬಲ್ ಸರ್ಟಿಫಿಕೇಟ್ ಅಥವಾ ಪರ್ಮಿಟ್ ಕೊಡೋ ಹಾಗೆ ಇದು. ಅದು ಕ್ಯೋಟೋ ಪ್ರೋಟೋಕಾಲಲ್ಲಿ ಫಸ್ಟ್ ಟೈಮ್ ಆಗುತ್ತೆ. ಸೊ ಈ ಥರದ್ದು ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಹಾಗಾಗಿ ಈ ಸೈಕಲ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೈಕಲ್ಸ್ ರಿಲೇಟೆಡ್ ಈ ಕಾರ್ಬನ್ ಇವಾಗ ಎಮರ್ಜಿಂಗ್ ಇದು ಏನು ಕಾನ್ಸೆಪ್ಟ್, ಇದು ಕಾರ್ಬನ್ ಕ್ರೆಡಿಟ್ ಆಗಿರ್ಬೋದು. ಹಾಗಾಗಿ ನಾವು ಕಾರ್ಬನ್ ಸೈಕಲ್ಸ್ಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇದು ಕೂಡ UPSCಯಲ್ಲಿ 2011 ಕೇಳಿರುವಂಥ ಕ್ವಶನು. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಫೋಟೋಸಿಂಥೆಸಿಸ್ ಅಂತ ಒಂದು ಕೊಟ್ಟಿದ್ದಾರೆ, ಇನ್ನೊಂದು ಆಪ್ಷನ್ ಬಿ ರೆಸ್ಪಿರೇಷನ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಡಿಕೆ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ವಾಲ್ಕ್ಯಾನಿಕ್ ಆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಒನ್ ಆಫ್ ದ ಅಬೋವ್ ಆಡ್ಸ್ ಕಾರ್ಬನ್ ಡೈಆಕ್ಸೈಡ್ ಟು ದಿ ಕಾರ್ಬನ್ ಸೈಕಲ್ ಆನ್ ಅರ್ತ್? ಸೊ ನಾನು ಹೇಳಿದ ಹಾಗೆ ಸೈಕಲ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮ್ಸಲ್ಲಿ. ಹಾಗಾಗಿ 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ: ಫೋಟೋಸಿಂಥೆಸಿಸ್, ರೆಸ್ಪಿರೇಷನು, ಡಿಕೆ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಮತ್ತು ವಾಲ್ಕ್ಯಾನಿಕ್ ಆಕ್ಷನ್. ಸೊ ಇವು 4ರಲ್ಲಿ ಯಾವುದು ಕಾರ್ಬನ್ ಸೈಕಲಲ್ಲಿ ಕಾರ್ಬನನ್ನು ಅರ್ತಿಗೆ ಆ್ಯಡ್ ಮಾಡ್ತವೆ ಅಂತ? ಸೊ ನಮಗೆ ಗೊತ್ತಿರೋ ಹಾಗೆ ಫೋಟೋಸಿಂಥೆಸಿಸ್ಸು ಕಾರ್ಬನ್ ಡೈಆಕ್ಸೈಡ್ನ ತಗೊಳ್ಳುತ್ತೆ ಆ್ಯಕ್ಚುಲಿ. ಸೊ ಫೋಟೋಸಿಂಥೆಸಿಸ್ ಕಾರ್ಬನ್ ಡೈಆಕ್ಸೈಡ್ ತಗೊಳ್ಳುತ್ತೆ. ಸೊ ರೆಸ್ಪಿರೇಷನ್, ಕಾರ್ಬನ್ ಡೈಆಕ್ಸೈಡ್ ರೆಸ್ಪಿರೇಷನಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ನ ಬಿಡ್ತೀವಿ. ಸೊ ಡಿಕೆ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಆದಾಗ ಕಾರ್ಬನ್ ರಿಲೀಸ್ ಆಗುತ್ತೆ. ವಾಲ್ಕ್ಯಾನಿಕ್ ಆಕ್ಷನಲ್ಲೂ ಕಾರ್ಬನ್ ರಿಲೀಸ್ ಆಗುತ್ತೆ ಅಂತ ನೋಡಿದ್ದೀವಿ. ಹಾಗಾಗಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ. ಸೊ 2, 3 ಆ್ಯಂಡ್ 4. ಸೊ ಹಾಗಾಗಿ ಸ್ನೇಹಿತರೆ, ಈ ಸೈಕಲ್ಸ್ಗಳ ಬಗ್ಗೆ ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಕಾರ್ಬನ್ ಸೈಕಲ್ಗಳ ಬಗ್ಗೆ, ಕಾರ್ಬನ್ ಬಗ್ಗೆ ಕ್ವಶನ್ಸ್ ತುಂಬಾ ಸಲ ಕೇಳಿದ್ದಾರೆ. ಸೊ ನೈಟ್ರೋಜನ್ ಸೈಕಲ್ ಬಗ್ಗೆ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು, ಸಲ್ಫರ್ ಸೈಕಲ್ಗಳ ಬಗ್ಗೆ ಕೂಡ ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಇಂಪಾರ್ಟೆನ್ಸ್ ಆಫ್ ನೈಟ್ರೋಜನ್ ಟು ಲಿವಿಂಗ್ ಬೀಯಿಂಗ್ಸ್ ಮೇಲೆ ಕೂಡ ಕ್ವಶನ್ಸ್ ಕೇಳ್ಬೋದು. ಸೊ ನೈಟ್ರೋಜನ್ ನಮಗೆ ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಅದು ನಮ್ಮ ಬಾಡಿಲಿ ಪ್ರೋಟೀನ್ಸಲ್ಲಿ ಇರುತ್ತೆ, ಅಮೈನೋ ಆ್ಯಸಿಡ್ಸಲ್ಲಿ ಇರುತ್ತೆ, ಆಮೇಲೆ DNA ಇರುತ್ತೆ. ಹಾಗಾಗಿ ನೈಟ್ರೋಜನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಸೈಕಲ್ಸ್ಗಳ ಬಗ್ಗೆ ಸ್ವಲ್ಪ ತುಂಬಾ ಫೋಕಸ್ ಮಾಡಿ ಓದ್ಕೋಬೇಕಾಗಿ ಬರುತ್ತೆ. ನೆಕ್ಸ್ಟ್ ನಾವು ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಅಕ್ವಾಟಿಕ್ ಎಕೋಸಿಸ್ಟಮ್ ಬಗ್ಗೆ ಓದೋಣ. ಸೊ ಅಕ್ವಾಟಿಕ್ ಎಕೋಸಿಸ್ಟಮ್ ಅಂದರೆ ಏನು? ಸೊ ಅಕ್ವಾಟಿಕ್ ಎಕೋಸಿಸ್ಟಮ್ ಅಂದರೆ ಇಟ್ ಈಸ್ ದಿ ಎಕೋಸಿಸ್ಟಮ್ consisting of water as the main habitat is called as the main habitat. So ಈ aquatic ecosystem ಅಲ್ಲಿ ಏನಾಗುತ್ತೆ, ಮೇನ್ ಹ್ಯಾಬಿಟಾಟ್ ಯಾವುದು? ಸೊ ಮೇನ್ ಹ್ಯಾಬಿಟಾಟ್ ಯಾವುದು ಅಂದರೆ ಅಲ್ಲಿ ವಾಟರ್ ಆಗುತ್ತೆ. ಸೊ ಈ ಅಕ್ವಾಟಿಕ್ ಎಕೋಸಿಸ್ಟಮ್ ಈ ಸಾಲ್ಟ್ ಕಾನ್ಸಂಟ್ರೇಷನ್ ಮೇಲೆ ನಾವು ಈ ಅಕ್ವಾಟಿಕ್ ಎಕೋಸಿಸ್ಟಮ್ನ ನಾವು ಸಾಲ್ಟ್ ಕಾನ್ಸಂಟ್ರೇಷನ್ ಮೇಲೆ ನಾವು ಈ ಫ್ರೆಶ್ ವಾಟರು, ಮೆರೈನ್ ಆ್ಯಂಡ್ ಬ್ರಾಕಿಶ್ ಎಕೋಸಿಸ್ಟಮ್ ಅಂತ ಕ್ಲಾಸಿಫೈ ಮಾಡಿದ್ದೀವಿ. ಸೊ ಫ್ರೆಶ್ ವಾಟರ್ ಅಂದರೆ ಸಿಹಿ ನೀರು, ಮೆರೈನ್ ಅಂದರೆ ಉಪ್ಪು ನೀರು, ಸೊ ಬ್ರಾಕಿಶ್ ಎಕೋಸಿಸ್ಟಮು. ಸೊ ಯಾಕೆ ಈ ಥರ ಕ್ಲಾಸಿಫೈ ಮಾಡಿದ್ದೀವಿ ಅಂತಂದರೆ, ಸೊ ಫ್ರೆಶ್ ವಾಟರಲ್ಲಿ ನಮಗೆ ಈ ಏನು ಸಾಲ್ಟ್ ಕಾನ್ಸಂಟ್ರೇಷನ್ 5 ppt ಇರಬೇಕು. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಏನು ಹಾಗಾದರೆ ಫ್ರೆಶ್ ವಾಟರಿಗೆ? ಸೊ ಫ್ರೆಶ್ ವಾಟರಿಗೆ ಲೇಕ್ಸ್ ಆಗಿರ್ಬೋದು, ಪಾಂಡ್ಸ್ ಆಗಿರ್ಬೋದು, ಸ್ಪ್ರಿಂಗ್ಸ್ ಆಗಿರ್ಬೋದು, ರಿವರ್ಸ್ ಆಗಿರ್ಬೋದು, ಸ್ಟ್ರೀಮ್ಸ್ ಆಗಿರ್ಬೋದು, ಇವೆಲ್ಲವೂ ಫ್ರೆಶ್ ವಾಟರ್ ಎಕೋಸಿಸ್ಟಮ್ಗೆ ಎಕ್ಸಾಂಪಲ್ಸ್ ಆಗುತ್ತೆ. ಸೊ ಫ್ರೆಶ್ ವಾಟರಲ್ಲಿ ನಮಗೆ ಸಾಲ್ಟ್ ಕಾನ್ಸಂಟ್ರೇಷನ್ ಎಷ್ಟಿರಬೇಕು ಅಂತ ತುಂಬ ಗೊತ್ತಿಲ್ಲ.
ಸೊ 5 PPT ಇದ್ರೆ ಅದನ್ನ ಫ್ರೆಶ್ ವಾಟರ್ ಅಂತೀವಿ. ಸೊ ನೆಕ್ಸ್ಟ್ ಮೆರೈನ್ ಎಕೋಸಿಸ್ಟಮ್ ಅಂದ್ರೆ ಏನು? ಸೊ ಮೆರೈನ್ ಎಕೋಸಿಸ್ಟಮ್ ಅಲ್ಲಿ ಸೊ PPT ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 35 ಇರುತ್ತೆ. ಸೊ ಮೆರೈನ್ ಎಕೋಸಿಸ್ಟಮ್ ಅಲ್ಲಿ ಈ ಸಾಲ್ಟ್ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 35 PPT ಇರುತ್ತೆ. ಸೊ ಆ್ಯಂಡ್ ಇದು ಆಲ್ಮೋಸ್ಟ್ ಸಿಗೆ ಈಕ್ವಲ್ ಆಗಿರುತ್ತೆ. ಸೊ ಮೆರೈನ್ ಎಕೋಸಿಸ್ಟಮ್ ಬಂದ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಈ ಬ್ರಾಕಿಶ್ ವಾಟರ್ ಎಕೋಸಿಸ್ಟಮ್. ಬ್ರಾಕಿಶ್ ವಾಟರ್ ಅಂದರೆ ಸೊ 5 ಇಂದ 35 ತನಕ ಇರುವಂಥ ಸಾಲ್ಟ್ ಕಾನ್ಸಂಟ್ರೇಷನ್ ಇರಬೇಕು. ಸೊ ನಮಗೆ ಗೊತ್ತಿರೋ ಹಾಗೆ ಸೊ ಫ್ರೆಶ್ ವಾಟರ್ ಅಂದರೆ 5 PPT ಇರುತ್ತೆ. ಸೊ ಮೆರೈನ್ ಅಂದರೆ 35 ಇರುತ್ತೆ. ಸೊ ಈ ಒಂದು 5 to 35 ರೇಂಜ್ ಇದ್ದರೆ ಈ ರೇಂಜ್ ಒಳಗಡೆ ಎಷ್ಟಾನ ಇರಲಿ 5 to 35 ರೇಂಜ್ ಒಳಗಡೆ ಇದ್ದರೆ ಅದನ್ನು ಬ್ರಾಕಿಶ್ ಅಂತೀವಿ. ಸೊ 5 ಇದ್ರೆ ಫ್ರೆಶ್ ವಾಟರ್ ಅಂತೀವಿ. ಸೊ 35 ಇದ್ರೆ ಮೆರೈನ್ ಅಂತೀವಿ. ಸೊ 5 to 35 ರೇಂಜ್ ಒಳಗಡೆ ಇದ್ರೆ ಅದನ್ನು ಬ್ರಾಕಿಶ್ ಅಂತೀವಿ. ಅದಕ್ಕೆ ಎಕ್ಸಾಂಪಲ್ಸ್ ಯಾವುದು ಹಾಗಾದರೆ ಬ್ರಾಕಿಶಿಗೆ? ಸೊ ಈ ಎಶ್ಚೂರೀಸ್ ಆಗಿರ್ಬೋದು, ಸಿಹಿ ನೀರು ಮತ್ತು ಉಪ್ಪು ನೀರು ಸೇರುವಂಥ ಜಾಗಕ್ಕೆ ಎಶ್ಚೂರೀಸ್ ಅಂತೀವಿ. ಸೊ ಸಾಲ್ಟ್ ಮಾರ್ಷಸ್ ಆಗಿರ್ಬೋದು ಅಥವಾ ಮ್ಯಾಂಗ್ರೂವ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಬ್ರಾಕಿಶ್ ವಾಟರ್ ಎಕೋಸಿಸ್ಟಮ್ಸ್ ಆಗುತ್ತೆ. ನೆಕ್ಸ್ಟ್ ಅಕ್ವಾಟಿಕ್ ಎಕೋಸಿಸ್ಟಮ್ಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ಗಳ ಬಗ್ಗೆ ಸ್ಟಡಿ ಮಾಡೋಣ. ಸೊ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ನ ಹೇಗೆ ಕ್ಲಾಸಿಫೈ ಮಾಡಿದ್ದೀವಿ ಅಂದರೆ, ಈ ಒಂದು ಅಕ್ವಾಟಿಕ್ ಎಕೋಸಿಸ್ಟಮ್ ಅಲ್ಲಿ ಅವುಗಳ ಲೊಕೇಶನ್ ಎಲ್ಲಿರುತ್ತೆ ಅದನ್ನು ಬೇಸ್ ಆಗಿ ಇಟ್ಕೊಂಡು ನಾವು ಅವನ್ನ ಕ್ಲಾಸಿಫೈ ಮಾಡಿದ್ದೀವಿ. ಸೊ ಹೇಗೆ ಕ್ಲಾಸಿಫೈ ಮಾಡಿದ್ದೀವಿ? ಸೊ ನ್ಯೂ ಸ್ಟಾನ್ ಅಂದರೆ ಈ ವಾಟರ್ ಸರ್ಫೇಸ್ ಮೇಲೆ ಸ್ವಿಮ್ ಮಾಡ್ತಾ ಇರ್ತವೆ, ಅದನ್ನು ನ್ಯೂ ಸ್ಟಾನ್ಸ್ ಅಂತೀವಿ. ಅದಕ್ಕೆ ವಾಟರ್ ಸ್ಟ್ರೈಡರ್ಸ್ ಎಕ್ಸಾಂಪಲ್ಸ್ ಆಗುತ್ತೆ. ಸೊ ನ್ಯೂ ಸ್ಟಾನ್ ಅಂದರೆ ಏನಿಲ್ಲ, ದೀಸ್ ಆರ್ ದೋಸ್ ಆರ್ಗ್ಯಾನಿಸಮ್ಸ್ ವಿಚ್ ರೆಸ್ಟ್ ಆರ್ ಸ್ವಿಮ್ಸ್ ಆನ್ ದ ಸರ್ಫೇಸ್ ಆಫ್ ವಾಟರ್. ಸೊ ರೆಸ್ಟ್ ಆದರೂ ಮಾಡ್ತಾ ಇರುತ್ತೆ ಅಥವಾ ಸ್ವಿಮ್ ಆದರೂ ಮಾಡ್ತಾ ಇರುತ್ತೆ ವಾಟರ್ ಸರ್ಫೇಸ್ ಮೇಲೆ, ಅದನ್ನು ನ್ಯೂ ಸ್ಟಾನ್ ಅಂತೀವಿ. ಅದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು ವಾಟರ್ ಸ್ಟ್ರೈಡರ್. ನೆಕ್ಸ್ಟ್ ಬಂದ್ಬಿಟ್ಟು ಪೆರಿಫೈಟಾನ್. ಸೊ ಪೆರಿಫೈಟಾನ್ ಅಂದರೆ ಏನು? ಸೊ ಪೆರಿಫೈಟಾನ್ ಅಂದರೆ ದೀಸ್ ಆರ್ ಅಟ್ಯಾಚ್ಡ್ ಆರ್ ಕ್ಲಿಂಗಿಂಗ್ ಟು ಅದರ್ ಪ್ಲಾಂಟ್ಸ್ ಆರ್ ಎನಿ ಅದರ್ ಸರ್ಫೇಸ್. ಸೊ ಪೆರಿಫೈಟಾನ್ ಅಂದರೆ ಏನು? ಸೊ ಯಾವುದಾದ್ರೂ ಸರ್ಫೇಸಿಗಾದರೂ ಆಗಿರ್ಬೋದು ಅಥವಾ ಪ್ಲಾಂಟ್ಸ್ ಆದರೂ ಆಗಿರ್ಬೋದು. ಸೊ ಪ್ಲಾಂಟ್ಸ್ಗಳಿಗೆ ಅಥವಾ ಬೇರೆ ಯಾವುದಾದ್ರೂ ಸರ್ಫೇಸ್ಗಳಿಗೆ ಅಟ್ಯಾಚ್ಡ್ ಆಗಿ ಬೆಳೀತಾ ಇರುತ್ತೆ, ಅದನ್ನು ಪೆರಿಫೈಟಾನ್ ಅಂತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಏನು? ಸೊ ಆಲ್ಗೆ. ಸೊ ಪೆರಿಫೈಟಾನ್ ಅಂದರೆ ದೀಸ್ ಆರ್ ದೋಸ್ organisms which live or which grow attached to other plants or any plants or any other surfaces. These are called as periphytons. Next to planktons. So planktons andre ಏನು? So planktons andre they float on the surface of water. So water surface ಮೇಲೆ ತೇಲ್ತಾ ಇರ್ತವೆ. ಅದಕ್ಕೆ ಎಕ್ಸಾಂಪಲ್ಸ್ ಏನು? ಸೊ ಫೈಟೋಪ್ಲಾಂಕ್ಟಾನ್ಸ್ಗೆ ಎಕ್ಸಾಂಪಲು. ಸೊ ಪ್ಲಾಂಕ್ಟಾನ್ಸ್ ಅಲ್ಲಿ 2 ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೊ ಒಂದು ಫೈಟೋಪ್ಲಾಂಕ್ಟಾನ್, ಇನ್ನೊಂದು ಝೂ ಪ್ಲಾಂಕ್ಟಾನ್. ಸೊ ಪ್ಲಾಂಕ್ಟಾನಿಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಆಲ್ಗೆ ಅಂಡ್ ಝೂ ಪ್ಲಾಂಕ್ಟಾನಿಗೆ ಎಕ್ಸಾಂಪಲ್ ಬಂದ್ಬಿಟ್ಟು ರೋಟಿಫರ್ಸು. ಸೊ ಪ್ಲಾಂಕ್ಟಾನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಸೊ ಸರ್ಫೇಸ್ ಮೇಲೆ ಫ್ಲೋಟ್ ಆಗ್ತಾ ಇರುತ್ತೆ ಅಂತ ಒಂದು ಆರ್ಗ್ಯಾನಿಸಮ್ಸ್ನ ನಾವು ಪ್ಲಾಂಕ್ಟಾನ್ಸ್ ಅಂತೀವಿ. ಸೊ ಹಾಗಾದ್ರೆ ನೆಕ್ಟಾನ್ಸ್ ಅಂದ್ರೆ ಏನು? ಸೊ ನೆಕ್ಟಾನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ದೇ ಸ್ವಿಮ್ ಆನ್ ದ ಸರ್ಫೇಸಸ್. ಸೊ ನೆಕ್ಟಾನ್ ಮತ್ತೆ ನ್ಯೂ ಸ್ಟಾನ್ ಮಧ್ಯೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ನ್ಯೂ ಸ್ಟಾನ್ ಅಂದ್ರೆ ಸೊ ಸ್ವಿಮ್ ಆದ್ರೂ ಆಗ್ತಿರುತ್ತೆ ಅಥವಾ ರೆಸ್ಟ್ ಆದ್ರೂ ಮಾಡ್ತಿರುತ್ತೆ ವಾಟರ್ ಸರ್ಫೇಸ್ ಮೇಲೆ, ಅದು ನ್ಯೂ ಸ್ಟಾನ್. ಸೊ ನ್ಯೂ ಸ್ಟಾನ್ ಅಂದ್ರೆ ಸೊ ದೇ ಈದರ್ ಸ್ವಿಮ್ ಆರ್ ರೆಸ್ಟ್ ಆನ್ ದ ವಾಟರ್ ಸರ್ಫೇಸ್, ದೇ ಆರ್ ಕಾಲ್ಡ್ ಆಸ್ ನ್ಯೂ ಸ್ಟಾನ್ಸ್. ಬಟ್ ನೆಕ್ಟಾನ್ಸ್ ಅಂದ್ರೆ ಏನಿಲ್ಲ, ದೇ ಆರ್ ದೋಸ್ ಆರ್ಗ್ಯಾನಿಮ್ಸ್ ವಿಚ್ ಸ್ವಿಮ್ಸ್ ಆನ್ ದ ಸರ್ಫೇಸಸ್. ಸೊ ವಾಟರ್ ಸರ್ಫೇಸ್ ಮೇಲೆ ಸ್ವಿಮ್ ಮಾಡ್ತಾ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ಸ್ ಏನು? ಫಿಶಸ್. ನೆಕ್ಸ್ಟ್ ಬಂದ್ಬಿಟ್ಟು ಬೆಂಥಾಸ್. ಸೊ ಬೆಂಥಾಸ್ ಅಂದ್ರೆ ಏನಿಲ್ಲ, ಈ ಬಾಟಮ್ ಸೆಡಿಮೆಂಟ್ಸ್ ಏನಿರ್ತಾವಲ್ಲ ಸೊ ಅದಕ್ಕೆ ಅಟ್ಯಾಚ್ ಆಗಿ ಬೆಳೀತಾ ಇರುತ್ತೆ, ಅದಕ್ಕೆ ಬೆಂಥಾಸ್ ಅಂತೀವಿ. ಅದಕ್ಕೆ ಎಕ್ಸಾಂಪಲ್ಸ್ ಏನು? ಸೀ ಗ್ರಾಸು. ಸೊ ಇದಿಷ್ಟು ನಮಗೆ ಅಕ್ವಾಟಿಕ್ ಎಕೋಸಿಸ್ಟಮ್ ಕ್ಲಾಸಿಫಿಕೇಶನ್ಗಳಾಯಿತು. ಸೊ ಈ ಕ್ಲಾಸಿಫಿಕೇಶನ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಇವುಗಳ ಬಗ್ಗೆನೂ ಕೂಡ ಕ್ವಶನ್ಸ್ ಎಕ್ಸಾಮ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಆಲ್ರೆಡಿ ಪ್ರೀವಿಯಸ್ ಇಯರ್ಸಲ್ಲಿ ಬೆಂಥಾಸ್ ಬಗ್ಗೆ ಆಗಿರ್ಬೋದು ಕ್ವಶನ್ಸ್ ಕೇಳಿದ್ದಾರೆ. ಸೊ ಈ ವೇರಿಯಸ್ ಆರ್ಗ್ಯಾನಿಸಮ್ಸ್ ಮತ್ತು ಅವುಗಳಿಗೆ ಎಕ್ಸಾಂಪಲ್ಸ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ಕ್ಲಾಸಿಫಿಕೇಶನ್ ಏನಿದೆ, ಈ ಕ್ಲಾಸಿಫಿಕೇಶನ್ ನಾವು ಈ ಅಕ್ವಾಟಿಕ್ ಎಕೋಸಿಸ್ಟಮ್ಗಳಲ್ಲಿ ಅವುಗಳ ಲೊಕೇಶನ್ ಆಧಾರದ ಮೇಲೆ ಮಾಡಿರೋದು ನಾವು. ಸೊ ಹಾಗಾಗಿ ಅದು ಇಂಪಾರ್ಟೆಂಟ್. ನಮ್ಮ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಅಕ್ವಾಟಿಕ್ ಲೈಫ್ನ ಪ್ರೊಡಕ್ಟಿವಿಟಿಗೆ ಯಾವ್ಯಾವ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪ್ರೊಡಕ್ಟಿವಿಟಿ ಆಫ್ ಅಕ್ವಾಟಿಕ್ ಲೈಫ್.
ಅದರಲ್ಲಿ ಸನ್ಲೈಟ್ ಆಗಿರ್ಬೋದು, ಅಥವಾ ಡಿಸಾಲ್ವ್ಡ್ ಆಕ್ಸಿಜನ್ ಆಗಿರ್ಬೋದು, ಟ್ರಾನ್ಸ್ಪರೆನ್ಸಿ ಆಗಿರ್ಬೋದು, ಅಥವಾ ಟೆಂಪ್ರೇಚರ್ ಆಗಿರ್ಬೋದು, ಇವೆಷ್ಟು ಫ್ಯಾಕ್ಟರ್ಸ್ ಇದೆ. ಹಾಗಾದರೆ ಮೊದಲನೇ ಫ್ಯಾಕ್ಟರ್ ಯಾವುದು? ಸನ್ಲೈಟು. ಸೊ ಸನ್ಲೈಟಲ್ಲಿ ನೋಡೋ ಹಾಗಿದ್ರೆ ನಮಗೆ ಎರಡು ಥರದ್ದು ಝೋನ್ಸ್ ಇರುತ್ತೆ. ಯೂಶಲಿ ಒಂದು ಅಕ್ವಾಟಿಕ್ ಎಕೋಸಿಸ್ಟಮ್ ಅಂದರೆ ಅದು ಎರಡು ಝೋನ್ಸ್ ಇರುತ್ತೆ. ಸೊ ಫೋಟಿಕ್ ಝೋನ್ ಆ್ಯಂಡ್ ಫೋಟಿಕ್ ಝೋನ್ ಅಂತ. ಸೊ ಫೋಟಿಕ್ ಝೋನ್ ಅಂದರೆ ಏನಿಲ್ಲ, ಅಲ್ಲಿ ಎಲ್ಲಿ ಸರ್ಫೇಸ್ ಯೂಶಲಿ ಕೆಲವು ನಾವು ಆಲ್ರೆಡಿ ನೋಡಿದ್ದೀವಿ, ಕೆಲವು ಆರ್ಗ್ಯಾನಿಸಮ್ಸ್ ಸರ್ಫೇಸ್ ಮೇಲೆ ಫ್ಲೋಟ್ ಆಗ್ತಿರುತ್ತೆ, ಅಥವಾ ಸ್ವಿಮ್ ಆಗ್ತಿರುತ್ತೆ, ಅಥವಾ ಸರ್ಫೇಸ್ ಮೇಲೆ ರೆಸ್ಟ್ ಆಗ್ತಿರುತ್ತೆ. ಸೊ ಆ ಥರ ಇರುವಂಥ ಎಕೋಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಸೊ ಕೆಳಗಡೆ ಇರುವಂಥ ಒಂದು ಆರ್ಗ್ಯಾನಿಸಮ್ಸ್ಗೆ ಸನ್ಲೈಟು ಕರೆಕ್ಟಾಗಿ ಸಿಗಲ್ಲ. ಸೊ ಪ್ರಾಪರ್ ಎಂಟ್ರಿ ಆಗಲ್ಲ. ಅದನ್ನು ಫೋಟಿಕ್ ಝೋನ್ ಅಂತ ಕರಿತೀವಿ. ಸೊ ಇನ್ನು ಉಳಿದಿದ್ದ ಕಡೆ ಎಲ್ಲ ಸರ್ಫೇಸ್ ಮೇಲೆ ಏನೂ ಇಲ್ಲ ಅಂದರೆ ಸನ್ಲೈಟು ಕೆಳಗಡೆ ಇರುವಂಥ ನದಿ ಒಳಗಡೆ ಇರೋ ವಾಟರ್ ಸಿಸ್ಟಮ್ ಒಳಗಡೆ ಇರುವಂಥ ಆರ್ಗನಿಸಮ್ಸ್ಗಳಿಗೂ ಕೂಡ ಸನ್ಲೈಟ್ ಸಿಗ್ತಾ ಇರುತ್ತೆ. ಅದನ್ನು ಫೋಟಿಕ್ ಝೋನ್ ಅಂತೀವಿ. ಸೊ ಸನ್ಲೈಟ್ ಕೂಡ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್, ನಮಗೆ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದು. ನೆಕ್ಸ್ಟ್ ಡಿಸಾಲ್ವ್ಡ್ ಆಕ್ಸಿಜನ್. ಸೊ ಡಿಸಾಲ್ವ್ಡ್ ಆಕ್ಸಿಜನ್ ಬಗ್ಗೆ ಇನ್ ಡೀಟೇಲ್ ನಾವು ಮುಂದೆ ಸ್ಟಡಿ ಮಾಡೋಣ. ಸದ್ಯಕ್ಕೆ ಡಿಸಾಲ್ವ್ಡ್ ಆಕ್ಸಿಜನ್ ಅಂದರೆ ಏನು ಅಂತ ನೋಡ್ಕೊಳ್ಳೋಣ. ಸೊ ಡಿಸಾಲ್ವ್ಡ್ ಆಕ್ಸಿಜನ್ ಅಂದರೆ, ಸೊ ಆಕ್ಸಿಜನ್ ಲೆವೆಲ್ ಎಷ್ಟಿದೆ ನಮ್ಮ ವಾಟರ್ ಬಾಡಿಲಿ, ಅದು ಡಿಸಾಲ್ವ್ಡ್ ಆಕ್ಸಿಜನ್. ಸೊ ಫ್ರೆಶ್ ವಾಟರ್ ಅಂದರೆ ಅದರಲ್ಲಿ 10 ppm ಇರಬೇಕು. ಸೊ ಬಿಲೋ 5 ppm ಇದ್ರೆ ಆರ್ಗನಿಸಮ್ಸ್ ಸರ್ವೈವಲ್ ಆಗೋದೇ ಇಲ್ಲ. ಸೊ ಆಕ್ಸಿಜನ್ ಕಾನ್ಸಂಟ್ರೇಷನ್ ನಮಗೆಲ್ಲ ಗೊತ್ತಿರೋ ಹಾಗೆ, ಸೊ ಆಕ್ಸಿಜನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಸರ್ವೈವಲ್. ಸೊ ಆಕ್ಸಿಜನ್ ಕಾನ್ಸಂಟ್ರೇಷನ್ ಫ್ರೆಶ್ ವಾಟರ್ ಇದ್ರೆ 10 ppm ಇರುತ್ತೆ. ಸೊ ಫ್ರೆಶ್ ವಾಟರ್ ಇದ್ರೆ 10 ppm ಇರುತ್ತೆ. ಆ್ಯಂಡ್ ಅದೇನಾದರೂ 5 ppmಗಿಂತ ಕೆಳಗಡೆ ಹೋದರೆ ಆರ್ಗನಿಸಮ್ಸ್ ಸತ್ತು ಹೋಗ್ತವೆ. ಸೊ ವಾರ್ಮ್ ವಾಟರ್, ಅಕಸ್ಮಾತ್ ಟೆಂಪ್ರೇಚರ್ ಮತ್ತು ಆಕ್ಸಿಜನ್ನಿಗೂ ಯಾವ ಥರ ರಿಲೇಷನ್ಶಿಪ್, ದಟ್ ಇಸ್ ಇಂಪಾರ್ಟೆಂಟ್. ಸೊ ಟೆಂಪ್ರೇಚರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸಾಲ್ವ್ಡ್ ಆಕ್ಸಿಜನ್. ಸೊ ಟೆಂಪ್ರೇಚರ್ ಮತ್ತು ಡಿಸಾಲ್ವ್ಡ್ ಆಕ್ಸಿಜನ್ ಏನಾಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ವಾರ್ಮ್ ವಾಟರ್ ಇದ್ರೆ ಆಕ್ಸಿಜನ್ ಕಮ್ಮಿ ಇರುತ್ತೆ. ಇದು ಹಾಗಾಗಿ ಟೆಂಪ್ರೇಚರ್ ಮತ್ತು ಡಿಸಾಲ್ವ್ಡ್ ಆಕ್ಸಿಜನ್ ಎರಡು ಇನ್ವರ್ಸ್ಲಿ ಪ್ರಪೋರ್ಷನಲ್. ಈ ಒಂದು ರಿಲೇಷನ್ಶಿಪ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ವಾಟರ್ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಆವಾಗ ಅದರ ಡಿಸಾಲ್ವ್ಡ್ ಆಕ್ಸಿಜನ್ ಕಾನ್ಸಂಟ್ರೇಷನ್ ಆಟೋಮ್ಯಾಟಿಕಲಿ ಕಮ್ಮಿ ಆಗುತ್ತೆ. ಹಾಗಾಗಿ ಸೊ ಟೆಂಪ್ರೇಚರ್ ನಾರ್ಮಲ್ ಆಗಿರಬೇಕು, ಜಾಸ್ತಿ ಆಗಬಾರ್ದು. ಇನ್ನೊಂದು ಟ್ರಾನ್ಸ್ಪರೆನ್ಸಿ. ಸೊ ಟ್ರಾನ್ಸ್ಪರೆನ್ಸಿ ಅಂದರೆ ಏನು? ಟ್ರಾನ್ಸ್ಪರೆನ್ಸಿ ಏನಪ್ಪಾ ಅಂದರೆ, ಈ ವಾಟರಲ್ಲಿ ಯಾವುದೇ ಈ ಟರ್ಬಿಡಿಟಿ ಇರಬಾರ್ದು ವಾಟ್ರು. ಸೊ ಯಾವುದು ಸಸ್ಪೆಂಡೆಡ್ ಮ್ಯಾಟರ್ ಆಗಿರ್ಬೋದು, ಬೇರೆ ಯಾವ್ಯಾವುದೋ ಮ್ಯಾಟರ್ಗಳು ಮಧ್ಯಕ್ಕೆ ತೇಲ್ತಾ ಇದ್ರೆ, ಸೊ ಕೆಳಗಡೆ ಇರುವಂಥ ಆರ್ಗ್ಯಾನಿಸಮ್ಸ್ಗೆ ಸನ್ಲೈಟ್ ಪ್ರಾಪರ್ ಆಗಿ ರೀಚ್ ಆಗಲ್ಲ, ಅವಾಗ ಅದು ಟ್ರಾನ್ಸ್ಪರೆನ್ಸಿ ಇರಲ್ಲ. ಸೊ ಟರ್ಬಿಡಿಟಿ ಇದ್ರೆ ಅವಾಗ ಅಲ್ಲಿ ಪ್ರೊಡಕ್ಟಿವಿಟಿ ಆಫ್ ಲೈಫಿಗೆ ತುಂಬಾನೇ ಒಂದು ಎಫೆಕ್ಟ್ ಮಾಡುತ್ತೆ. ಸೊ ಇನ್ನೊಂದು ಟೆಂಪ್ರೇಚರ್. ನಾವು ಆಲ್ರೆಡಿ ಹೇಳಿದಾಗ ಟೆಂಪ್ರೇಚರ್ ಆ್ಯಂಡ್ ಡಿಸಾಲ್ವ್ಡ್ ಆಕ್ಸಿಜನ್ ಮಧ್ಯೆ ಇರುವಂಥ ರಿಲೇಷನ್ ಇನ್ವರ್ಸ್ ರಿಲೇಷನ್. ಸೊ ಡಿಸಾಲ್ವ್ಡ್ ಆಕ್ಸಿಜನ್ ಪ್ರಾಪರ್ ಕಾನ್ಸಂಟ್ರೇಷನ್ ಇರಬೇಕು ಅಂದರೆ ಟೆಂಪ್ರೇಚರ್ ಪ್ರಾಪರಾಗಿ ಮೇಂಟೈನ್ ಆಗಬೇಕು. ಸೊ ಟೆಂಪ್ರೇಚರ್ ಏನಾದರೂ ಫ್ಲಕ್ಚುಯೇಷನ್ ಆಯಿತು ಅಂದರೆ ಅಲ್ಲಿ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಮೇಲೆ ತುಂಬಾ ಒಂದು ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದರೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ, ಅಲ್ಲಿರುವಂಥ ಆರ್ಗನಿಸಮ್ಸ್ ಎಲ್ಲವೂ ಸತ್ತೋಗ್ತವೆ. ಹಾಗಾಗಿ ಇವಿಷ್ಟು ಫ್ಯಾಕ್ಟರ್ಸ್, ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಆ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡಿಬಿಟ್ಟು ಈ ಸೆಷನ್ ನಾನು ವೈಂಡ್ ಅಪ್ ಮಾಡ್ತೀನಿ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ Which one of the following statements best describes carbon fertilization? ಈ ಒಂದು ಕ್ವಶನ್ CSE 2018 ಅಲ್ಲಿ ಕೇಳಿದ್ದಾರೆ. ಸೊ ಈ ಒಂದು ಕ್ವಶನ್ ಅನ್ನು ಆನ್ಸರ್ ಮಾಡಬೇಕು ಅಂದರೆ, ಆ್ಯಕ್ಚುಲಿ ನಾನು ಈ ಕ್ವಶನ್ ಆನ್ಸರ್ ಮಾಡಿದ್ದು ಜಸ್ಟ್ ಬಿಕಾಸ್ ಕಾಮನ್ ಸೆನ್ಸ್ ಇಂದ. ಬಿಕಾಸ್ ಕಾಮನ್ ಸೆನ್ಸ್ ಕೂಡ ಹೌದು, ಆ್ಯಂಡ್ ಬಯಾಲಜಿಯಲ್ಲಿ ಇರುವಂಥ ನಾಲೆಡ್ಜ್, ಇವೆರಡರ ಸಹಾಯದಿಂದ ನಾನು ಈ ಕಾರ್ಬನ್ ಫರ್ಟಿಲೈಸೇಷನ್ ಕಾನ್ಸೆಪ್ಟ್ ಏನು ಅಂತಾನು ಗೊತ್ತಿಲ್ಲದೆ ಇದ್ರೂ ಕೂಡ ಕರೆಕ್ಟ್ ಆನ್ಸರ್ನ ಸೆಲೆಕ್ಟ್ ಮಾಡಿದ್ದೆ. ಅದು ಹೇಗೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಇಲ್ಲಿ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಅವರು. ಇಷ್ಟು ಸ್ಟೇಟ್ಮೆಂಟ್ಸ್ಗಳು ಕೊಟ್ಬಿಟ್ಟು ಕಾರ್ಬನ್ ಫರ್ಟಿಲೈಸೇಷನ್ ನನ್ನ ಯಾವುದು ಕರೆಕ್ಟಾಗಿ ಡಿಸ್ಕ್ರೈಬ್ ಮಾಡುತ್ತೆ, ಯಾವುದು ಕರೆಕ್ಟಾಗಿ ಡಿಸ್ಕ್ರೈಬ್ ಮಾಡ್ತಾ ಇದೆ ಅಂತ ಅವರು ಕೇಳಿದ್ದಾರೆ ಅಲ್ವಾ. ಈಗ ಒಂದೊಂದೇ ಸ್ಟೇಟ್ಮೆಂಟ್ ಅನ್ನ ಓದೋಣ. ಸೊ increased plant growth due to increased concentration of CO2 in the atmosphere. ಸೊ ಕಾರ್ಬನ್ ಫರ್ಟಿಲೈಸೇಷನ್ ಅಂದರೆ ಈ ಅಟ್ಮಾಸ್ಫಿಯರ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಸೊ ಪ್ಲಾಂಟ್ ಗ್ರೋತ್ ಜಾಸ್ತಿ ಆಗತ್ತಲ್ಲ, ಇದು ಫಸ್ಟ್ ಸ್ಟೇಟ್ಮೆಂಟ್. ಸೊ ಎರಡನೇ ಸ್ಟೇಟ್ಮೆಂಟ್ ಏನು? ಸೊ ಇನ್ಕ್ರೀಸ್ಡ್ ಟೆಂಪರೇಚರ್ ಆಫ್ ಅರ್ತ್ ಡ್ಯೂ ಟು ಇನ್ಕ್ರೀಸ್ಡ್ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದಿ ಅಟ್ಮಾಸ್ಫಿಯರ್. ಸೊ ಅಟ್ಮಾಸ್ಫಿಯರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದ್ದಾಗ ಸೊ ಟೆಂಪ್ರೇಚರ್ ಭೂಮಿ ಮೇಲೆ ಜಾಸ್ತಿ ಆಗುತ್ತೆ, ಅದಕ್ಕೆ ಕಾರ್ಬನ್ ಫರ್ಟಿಲೈಸೇಷನ್ ಅಂತೀವ ಅಂತ ಕೊಟ್ಟಿದ್ದಾರೆ. ಸೊ ಮೂರನೇ ಸ್ಟೇಟ್ಮೆಂಟು,
ಸೊ ಇನ್ಕ್ರೀಸ್ಡ್ ಅಸಿಡಿಟಿ ಆಫ್ ಓಷನ್ಸ್ ಆಸ್ ಅ ರಿಸಲ್ಟ್ ಆಫ್ ಇನ್ಕ್ರೀಸ್ಡ್ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದಿ ಅಟ್ಮಾಸ್ಫಿಯರ್. ಸೊ ಅಟ್ಮಾಸ್ಫಿಯರ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದಾಗ ಓಷನ್ಸ್ ಅಲ್ಲಿ ಅಸಿಡಿಟಿ ಜಾಸ್ತಿ ಆಗುತ್ತೆ ಅನ್ನೋದನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಫೋರ್ತ್ ಸ್ಟೇಟ್ಮೆಂಟ್ ಏನು, sorry, adaptation of all living beings on earth to climate change brought about by the increased concentration of CO2 in the atmosphere. ಈ ಅಟ್ಮಾಸ್ಫಿಯರ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಈ ಕ್ಲೈಮೇಟ್ ಚೇಂಜ್ ಇಂದ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿದೆ. ಆ್ಯಂಡ್ ಈ ಒಂದು ಚೇಂಜಿಗೆ ನಾವು ಲಿವಿಂಗ್ ಆರ್ಗಾನಿಸಮ್ಸ್ ಆಗಿ ಅಡಾಪ್ಟೇಷನ್ ಮಾಡ್ಕೋತಾ ಇದ್ದೀವಿ. ಇದು ಕಾರ್ಬನ್ ಫರ್ಟಿಲೈಸೇಷನ್. ಈ ಥರ 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ಹೇಳಿದೆ, ಈ ಬರೀ ಕಾಮನ್ ಸೆನ್ಸ್ ಇದ್ರೇ ಈ ಕ್ವಶನಿಗೆ ಆನ್ಸರ್ ಮಾಡಬಹುದು ಅಂತ. ನಮಗೆಲ್ಲ ಗೊತ್ತಿರೋ ಹಾಗೆ ಫರ್ಟಿಲೈಸೇಷನ್ ಅಂದರೆ ಏನು? ಸೊ ಫರ್ಟಿಲೈಸೇಷನ್ ಅಂದರೆ ಒಂದು ಜನರಲ್ ಮೀನಿಂಗು. ಸೊ ಬಯಾಲಜಿಕಲ್ ಮೀನಿಂಗ್ ಏನಪ್ಪ ಅಂದರೆ, ಫರ್ಟಿಲೈಸೇಷನ್ ಏನಪ್ಪ ಅಂದರೆ, ಸೊ ಒಂದು ಆರ್ಗಾನಿಸಮ್ ಸೊ ಪೇರೆಂಟ್ಸ್ ಇಂದ ಆಫ್ ಸ್ಪ್ರಿಂಗ್ಸ್ ಪ್ರೊಡ್ಯೂಸ್ ಆಗೋದನ್ನು ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಇದರಿಂದ ಒಂದು ಜನರಲ್ ಡೆಫಿನೇಷನ್, ಜನರಲ್ ಮೀನಿಂಗ್ನ ಡಿರೈವ್ ಮಾಡ್ತೀವಿ ಅಂತಂದರೆ, ಸೊ ಏನೋ ಒಂದು ಗ್ರೋತ್, ಪಾಸಿಟಿವ್ ಗ್ರೋತ್ ಆಗೋದು, ಅದಕ್ಕೆ ಫರ್ಟಿಲೈಸೇಷನ್ ಅಂತೀವಿ. ಸೊ ಇಲ್ಲೇನಾಗ್ತಿದೆ, ಕಾರ್ಬನ್ ಫರ್ಟಿಲೈಸೇಷನ್ ಆಗ್ತಿದೆ. ಈ ಒಂದು ಗ್ರೋತ್ ಆಗ್ತಿರೋದು ಕಾರ್ಬನ್ನ ಸಹಾಯದಿಂದ ಆಗ್ತಿದೆ. ಸೊ ಹಾಗಾದರೆ ಕಾರ್ಬನ್ ಸಹಾಯದಿಂದ ಗ್ರೋತ್ ಆಗ್ತಿದೆ ಅಂದರೆ ಯಾವುದಕ್ಕೆ ಸಾಧ್ಯ? ಇಲ್ಲಿ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ ಮಾಡೋದು. ಸೊ ಕಾರ್ಬನ್ನ ಪ್ಲಾಂಟ್ಸ್ಗಳ ಗ್ರೋತಿಗೆ ಕಾರ್ಬನ್ ತುಂಬಾ ಇಂಪಾರ್ಟೆಂಟ್. ಫೋಟೋಸಿಂಥಸಿಸ್ ಅಲ್ಲಿ ಕಾರ್ಬನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಓಷನ್ಸ್ ಆ್ಯಂಡ್ ಫಾರೆಸ್ಟ್ ಆರ್ ಕಾರ್ಬನ್ ಸಿಂಕ್ಸ್ ಅಂತ ನಾವು ಸ್ಟಡಿ ಮಾಡಿದ್ದೀವಿ. ಹಾಗಾಗಿ ಈ ಕಾಮನ್ ಸೆನ್ಸ್ ಇದ್ರೆ ನಾವು ಈ ಕ್ವಶನಿಗೆ ಸೊ ಆಪ್ಷನ್ ಎನ ಸೆಲೆಕ್ಟ್ ಮಾಡ್ಬೋದು. ಜಸ್ಟ್ ನಮಗೆ ಈ ಫರ್ಟಿಲೈಸೇಷನ್ ಅನ್ನುವಂಥ ಡೆಫಿನೇಷನ್ ಮತ್ತು ಕಾಮನ್ ಸೆನ್ಸ್ ವರ್ಡಿನ ಮೀನಿಂಗ್ ಮತ್ತು ಕಾಮನ್ ಸೆನ್ಸ್ ಇದ್ರೆ ಸೊ ಆಪ್ಷನ್ ಎನ ಸೆಲೆಕ್ಟ್ ಮಾಡ್ಬೋದು. ಸೊ ಕಾರ್ಬನ್ ಫರ್ಟಿಲೈಸೇಷನ್ ಅಂದರೆ ಏನಪ್ಪಾ ಅಂದರೆ, ಸೊ ಇನ್ಕ್ರೀಸ್ಡ್ ಪ್ಲಾಂಟ್ ಗ್ರೋತ್ ಡ್ಯೂ ಟು ಇನ್ಕ್ರೀಸ್ಡ್ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದಿ ಅಟ್ಮಾಸ್ಫಿಯರ್. ಈ ಅಟ್ಮಾಸ್ಫಿಯರ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ನಮಗೆ ಗೊತ್ತಿರೋ ಹಾಗೆ ಈ ಫಾಸಿಲ್ ಫ್ಯೂಯಲ್ ಕಂಬಷನ್ ಮಾಡೋದಾಗಿರ್ಬೋದು ಅಥವಾ 10 ಹಲವು ಮ್ಯಾನ್ ಮೇಡ್ ಆಕ್ಟಿವಿಟೀಸ್ ಇಂದ ಸೊ every day, so from each day to another day we are helping carbon dioxide to increase its concentration in the atmosphere. So ನಾವು ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಸೊ ಈ ಇನ್ಕ್ರೀಸ್ ಆಗ್ತಿರುವಂಥ ಕಾನ್ಸಂಟ್ರೇಷನ್ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಹೊಸ ಪ್ಲಾಂಟಿಂಗ್ನ ಮಾಡಬೇಕು. ಯಾಕಂದರೆ ಪ್ಲಾಂಟ್ಸ್ ತನ್ನ ಫೋಟೋಸಿಂಥಸಿಸ್ ಪ್ರೋಸೆಸ್ಸಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಯುಟಿಲೈಸ್ ಮಾಡಿಕೊಂಡು ತನ್ನ ಒಂದು ಗ್ರೋತನ್ನು ಮಾಡಿಕೊಡುತ್ತೆ. ಹಾಗಾಗಿ ಬರೀ ಕಾಮನ್ ಸೆನ್ಸ್ ಇದ್ದರೆ ನಾವು ಇದಕ್ಕೆ ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡ್ಬೋದು ಫ್ರೆಂಡ್ಸ್. ಹಾಗಾಗಿ UPSC ಕ್ವಶನ್ಸ್ ತುಂಬಾನೇ, UPSCಲಿ ಎನ್ವಿರಾನ್ಮೆಂಟ್ ಕ್ವಶನ್ಸಲ್ಲಿ ನಿಮಗೆ ಆ ಕಾನ್ಸೆಪ್ಟ್ ಓದಿರಲೇಬೇಕು ಅಂತ ಏನಿಲ್ಲ. ಸೊ ಆ ಕಾನ್ಸೆಪ್ಟ್ನ ಓದಿರಲೇಬೇಕು ಅಂತ ಏನಿಲ್ಲ, ನಿಮಗೆ ಜಸ್ಟ್ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೇ ನೀವು ತುಂಬ ಕ್ವಶನ್ಗಳಿಗೆ ನೀವು ರೈಟ್ ಆನ್ಸರ್ನ ಟಿಕ್ ಮಾಡ್ಬೋದು. ಸೊ ನಾನು ಹೇಳಿದಾಗೆ ಇಲ್ಲಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಸೊ ನಾನು ಹೇಳಿದಾಗ ಇಲ್ಲಿ ಆಪ್ಷನ್ ಎ ಆನ್ಸರು. ಸೊ ನಾನು ಆಲ್ರೆಡಿ ಹೇಳಿದೆ, ಬರೀ ಕಾಮನ್ ಸೆನ್ಸಿಂದಾನೆ ಈ ಒಂದು ಕ್ವಶನಿಗೆ ನಾನು ನನ್ನ ಬಯಾಲಜಿಯ ಮೀನಿಂಗ್ ಆಫ್ ಫರ್ಟಿಲೈಸೇಷನ್ ಮೀನಿಂಗ್ ಹೆಲ್ಪಿಂದ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಆಪ್ಷನನ್ನು ಹಾಕಿದ್ದೆ. ಆ್ಯಂಡ್ ಇದು ಕರೆಕ್ಟ್ ಆನ್ಸರ್ ಕೂಡ ಹೌದು UPSC ಕೀ ಪ್ರಕಾರ. ಹಾಗಾಗಿ ಸೊ ಕೆಲವು ತುಂಬಾ ಕ್ವಶನ್ಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ತುಂಬಾ ಕ್ವಶನ್ಸಿಗೆ ನಾವು ಬರೀ ಆ ವರ್ಡ್ ಮೀನಿಂಗಿಂದ ಮತ್ತು ಕಾಮನ್ ಸೆನ್ಸ್ ಇವೆರಡರ ಸಹಾಯದಿಂದ ನಾವು ಕರೆಕ್ಟ್ ಆನ್ಸರ್ನ ಸೆಲೆಕ್ಟ್ ಮಾಡ್ಬೋದು. ಆ ಕಾನ್ಸೆಪ್ಟ್ನ ಓದಿರಲೇಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ಇದು ನಾನು ಹೇಳಿದೆ ಕಾಮನ್ ಸೆನ್ಸಿಂದಾನೇ ನಾನು ಈ ಕ್ವಶನ್ ಕರೆಕ್ಟ್ ಮಾಡಿದ್ದೆ. ಆ್ಯಂಡ್ ಇದು ಆಪ್ಷನ್ ಎ ಆನ್ಸರ್ ಕೂಡ ಹೌದು. ಆ್ಯಂಡ್ UPSC ಕೀ ಪ್ರಕಾರನೂ ಆಪ್ಷನ್ ಎ ಅಂತಾನೆ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಸ್ವಲ್ಪ ಜಸ್ಟಿಫಿಕೇಶನ್ ಏನು ಕೊಟ್ಟಿದ್ದಾರೆ ಅದನ್ನು ನಾನು ಓದ್ಬಿಟ್ಟು ಹೇಳ್ತೀನಿ. ಸೊ ಸ್ಟಡೀಸ್ ಹ್ಯಾವ್ ಶೋನ್ ದ್ಯಾಟ್ increased concentrations of carbon dioxide increases photosynthesis, spurring plant growth. Results showed that carbon dioxide fertilization explains 70% of greening effect. ಸೊ ಇದು NASA 2016 ರಿಪೋರ್ಟ್ ಇದು. ಸೊ ನಾನು ಹೇಳಿದ ಹಾಗೆ ಸೊ ಕಾಮನ್ ಸೆನ್ಸ್ ಇದ್ರೇನೆ ಸಾಕು ಅಂತ ಹೇಳಿದ್ದೆ. ಆ್ಯಂಡ್ ಈ ನಮಗೆ ಎಷ್ಟು ಗೊತ್ತಿರಬೇಕು, ಕಾರ್ಬನ್ ಡೈಆಕ್ಸೈಡ್ ಪ್ಲಾಂಟ್ಗಳು ಗ್ರೋತಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದರ ಫೋಟೋಸಿಂಥಸಿಸಲ್ಲಿ ಸೊ ಕಾರ್ಬನ್ ಡೈಆಕ್ಸೈಡನ್ನು ಯೂಸ್ ಮಾಡ್ಕೊಳ್ಳುತ್ತೆ ಅನ್ನುವಂಥ ಒಂದು ಕಾಮನ್ ಸೆನ್ಸಿಂದ ನಾನು ಆಪ್ಷನ್ ಟಿಕ್ ಮಾಡಿದೆ ಅಂತ ಹೇಳಿದೆ. ಆ್ಯಂಡ್ ನಾಸಾದವರು ಕೂಡ ಅದೇ ಅಬ್ಸರ್ವೇಷನ್ ನಾಸಾದವರು ಕೂಡ ಪಬ್ಲಿಷ್ ಮಾಡಿದ್ದಾರೆ. ಸೊ ಸ್ಟಡೀಸ್ ಹ್ಯಾವ್ ಶೋನ್ ದ್ಯಾಟ್ ಇನ್ಕ್ರೀಸ್ಡ್ ಕಾನ್ಸಂಟ್ರೇಷನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸ್ ಫೋಟೋಸಿಂಥಸಿಸ್ ಸ್ಪರ್ರಿಂಗ್ ಪ್ಲಾಂಟ್ ಗ್ರೋತ್. ಈ ಕಾನ್ಸಂಟ್ರೇಷನ್ ಆಫ್ ಈ ಕಾರ್ಬನ್ ಡೈಆಕ್ಸೈಡ್ನ ಪ್ಲಾಂಟ್ಸ್ ತಗೊಂಡು ಅದರ ಗ್ರೋತನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳುತ್ತೆ. ಅದು ಫೋಟೋಸಿಂಥಸಿಸ್ ಆಕ್ಟಿವಿಟಿಯಲ್ಲಿ ತುಂಬ ಚೆನ್ನಾಗಿ ನಡೆಸುತ್ತೆ. ಸೊ ಇದರಿಂದ ಏನಾಗುತ್ತೆ, ನಾವು 70% ಆಫ್ ಗ್ರೀನಿಂಗ್ ಎಫೆಕ್ಟ್ ಸಿಗುತ್ತೆ ನಮಗೆ. ಇದು NASA 2016 ರಿಪೋರ್ಟ್.
ಹಾಗಾಗಿ ಫ್ರೆಂಡ್ಸ್ ಇದು ಈ ಒಂದು ಕೆಲವು ಕ್ವಶನ್ಸ್ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಮುಂದೆ ಬರುವಂಥ ನನ್ನ ಲೆಕ್ಚರ್ ಸೀರೀಸ್ಗಳಲ್ಲಿ ಇದೇ ಥರ ನಾನು UPSC ಮತ್ತು KPSC ಎಕ್ಸಾಮ್ಸಲ್ಲಿ ಕೇಳುವಂಥ ಕ್ವಶನ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ KPSC ಎಕ್ಸಾಮಲ್ಲಿ ಈ ಒಂದು ಚಾಪ್ಟರ್ ಅಥವಾ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ಅಷ್ಟೊಂದು ಕ್ವಶನ್ಸನ್ನು ಕೇಳಿಲ್ಲ. ಹಾಗಾಗಿ ನಾನು KPSC ಕ್ವಶನ್ಸನ್ನು ನಿಮಗೆ ಹಾಕಿಲ್ಲ. ಬಟ್ UPSC ಎಕ್ಸಾಮ್ಗಳ ಪಾಯಿಂಟ್ ಆಫ್ ವ್ಯೂ ತಗೊಂಡ್ರೆ ಈ ಬೇಸಿಕ್ ಕಾನ್ಸೆಪ್ಟ್ಸ್ ಈ ಚಾಪ್ಟರ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಅಟ್ಲೀಸ್ಟ್ 1 ಅಥವಾ 2 ಕ್ವಶನ್ ಅಂತೂ ಕೇಳ್ತಾರೆ. ಹಾಗಾಗಿ ಬೇಸಿಕ್ ಕಾನ್ಸೆಪ್ಟ್ಸ್ನ ನಾನು ಇಷ್ಟೊಂದು ಎಲಾಬ್ರೇಟ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಮಾಡಿರುವಂಥ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಮೇಲೆ ನಿಮಗೆ ಈ ಸೀರೀಸ್ ಇಷ್ಟ ಆಗ್ತಿದ್ರೆ, ಸೊ ನಾನು ಆಲ್ರೆಡಿ ಹೇಳಿದಾಗೆ ನನ್ನ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದೆ ಬರುವಂಥ ಒಂದು ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಾಗಿ, ನೋಟಿಫಿಕೇಷನ್ಗಳಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳು ಬರ್ತಾ ಹೋಗುತ್ತೆ. ಅಲ್ಲಿ ತನಕ ನಮ್ಮ ಚಾನಲ್ನ ತಪ್ಪದೆ ನೋಡ್ತಾ ಇರಿ.